ಅದನ್ನು ರಿಸರ್ವ್ ಮಾಡಿ ಜಾಗವನ್ನು ಖಾಲಿಗೊಳಿಸಬೇಕು. ಸರ್ ನಮಸ್ಕಾರ ಮಾಡ್ಕೊಳ್ಳಿ. ಹೇಗೆ ಬನ್ನಿ, ಹಿಂದೆ ಬನ್ನಿ. ಅಕ್ಷತೆ ಕೊಡು, ಅಕ್ಷತೆ ಕೊಡು. ಈಗ ಇಬ್ರು ಷಣ್ಮುಖಪ್ಪ ಅಡಗದವರು ಕಾವೇರಿ ನದಿ ತಟದಲ್ಲಿರುವ ಟಿಎಂಎಸ್ ಚಂದ್ರವನ ಆಶ್ರಮದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಶ್ರೀಮಠದ ಶ್ರೀಗಳ ಕಾಲ ಮೌನಾನುಷ್ಠಾನ, ಉಪವಾಸ, ವ್ರತ ಪೂಜೆಯನ್ನು ಹಮ್ಮಿಕೊಂಡು ದಿನಾಂಕ 28/9/2022 ಸೋಮವಾರದಿಂದ ದೇವಿಗೆ ತ್ರಿಕಾಲ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿ ಕ್ಷೇತ್ರಾಧಿಪತಿ ಶ್ರೀ ಕಾಶಿದುರ್ಗ ಸಹಸ್ರನಾಮಾವಳಿ, ಕುಂಕುಮಾರ್ಚನೆ, ನವಗ್ರಹ ಪೂಜೆ ಹಾಗೂ ಮಹಾಮೃತ್ಯುಂಜಯ ಜಪಾನುಷ್ಠಾನ ನಡೆಯಿತು. ನವರಾತ್ರಿ ಧಾರ್ಮಿಕ ಕಾರ್ಯಕ್ರಮಕ್ಕೆ ಹರಹರ ಗುರು ಜರಮೂರ್ತಿ ವಿದ್ವಾಂಸರು, ರಾಜಕೀಯ ಧುರೀಣರು, ಗಣ್ಯಾತಿ ಗಣ್ಯಗಳು ಎಲ್ಲರ ಸಮಕ್ಷಮದಲ್ಲಿ ಈ ನವರಾತ್ರಿಯ ಉತ್ಸವ ಪ್ರತಿ ವರ್ಷವೂ ಎಂದಿನಂತೆ ನಡೆಯುತ್ತಿದೆ. ಇಂದು ದುರ್ಗಾಮಾತೆಯ ರಥೋತ್ಸವ ಹಾಗೂ ಬನ್ನಿ ಪೂಜೆ, ಗೋಪೂಜೆ ಜರುಗ್ತಾ ಇದೆ. ಈ ಕಾರ್ಯಕ್ರಮದ ಸ್ವಾಗತವನ್ನು ನೆರವೇರಿಸಬೇಕು ಅಂತೇಳಿ ಶ್ರೀಮಠದ ಕಾರ್ಯದರ್ಶಿಗಳಾದಂತಹ ಶ್ರೀ ಟಿ.ಪಿ. ಶಿವಕುಮಾರ್ ಅವರನ್ನು ವಿನಂತಿಸಿಕೊಳ್ತಾ ಇದ್ದೇನೆ. ದಯಮಾಡಿ ಎಲ್ಲ ಅಲ್ಲಿ ಆಸೀನರಾದರೆ ಕಣ್ತುಂಬ ಈ ಬನ್ನಿ ಪೂಜೆಯನ್ನು ನೋಡ್ಬೋದು. ಎಲ್ಲರೂ ನಿಂತರೆ ನಿಮ್ರದ ಮುಂಭಾಗ ಸ್ಟೆಪ್ಸ್ ಇದೆ ನೋಡಿ, ಹಿಂದೆ ಚೇರ್ ಇದೆ, ಮುಂಭಾಗ ಚೇರ್ ಇದೆ. ಎಲ್ಲರೂ ಚೇರಿನ ಮೇಲೆ ಆಸೀನರಾಗಬೇಕಾಗಿ ವಿನಂತಿ. ವಿಜಯಣ್ಣ ಸ್ವಲ್ಪ ರಥ ಮುಂದೆಯನ್ನು ತರಬೇಕು. ನಮಸ್ಕಾರ. ಶರಣ್ಯೇ ತ್ರ್ಯಂಬಕೆ ದೇವೇ ನಾರಾಯಣೇ ನಮೋಸ್ತುತೇ ಸರಸ್ವತೇ ನಮಸ್ತಭ್ಯಂ ವರದೆ ಕಾಮರೂಪಿಣೇ ಪೂಜಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭೂತು ಮೇ ಸದಾ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ದೇವತಾನ್ ಕುಲದೇವತಾನ್ ಮನದೇವತಾನ್ ಧ್ಯಾತ್ವಾ ಯಶಿವ ನಾಮರೂಪಾಭ್ಯಂ ಯಾ ದೇವೇ ಸರ್ವಮಂಗಳೇ ತ್ರಯೋ ಸಂಸ್ಮರಣಾರ್ಥಂ ದೇವೇ ತಾಂ ಸರ್ವತೋ ಜಯಮಂಗಳೇ ಶುಭಮುಹ ಸುಪ್ರತಿಷ್ಠಿತಮಸ್ತ ಆಗಮಾರ್ಥಂ ತು ದೇವಾನಾಂ ಗಮನಾಹ. ಓಂ ಯಜುರ್ವೇದಾಯ ಸ್ವಾಹ, ಓಂ ಸಾಮವೇದಾಯ ಸ್ವಾಹ, ಓಂ ಅಥರ್ವಣವೇದಾಯ ನಮಃ. ಇತಿಹಾಸಂ ಪ್ರಣವಸ್ಯ ಪರಬ್ರಹ್ಮರ್ಷಿಗೆ ಪರಮಾತ್ಮೋ ದೇವತಾ ದೇವೇ ಗಾಯತ್ರೇ ಛಂದಃ ಪ್ರಾಣಾಯಾಮೇ ವಿನಿಯೋಗಃ. ಕುಂಭಕಾರೇ ಚ ಕರ್ತೃವಾರಂಭಣನೆ ಏಕ ಪ್ರಾಣಾನಾಯಂ ಅಸ್ತಮಾಚ್ಚಾತ್ಯ ಕುಸುಮಾಕ್ಷತಾನ್ ಗೃಹೀತ್ವಾ ಓಂ ಶಿವ ಶಿವ ಶಂಭೋರಾತ್ಮಾಯ ಪ್ರವರ್ತಮಾನಸ್ಯ ಅಸ್ಯ ಶುಭತಿತೋ ಮಮೋಪಾತ ಸಮಸ್ತ ದುರಿತ ಕ್ಷಯದ್ವಾರ ಪಾರ್ವತಿ ಪರಮೇಶ್ವರ ಸಮೇತ ಶ್ರೀ ಕ್ಷೇತ್ರಾಧಿಪತಿ ಅನ್ನಪೂರ್ಣಾಂಬ ಸಮೇತ ಚಂದ್ರಮೌಳೇಶ್ವರ ಸ್ವಾಮಿನ ದೇವತ ಶತಾಯುಷಿ ಪರಮ ಪೂಜ್ಯ ಲಿಂಗೈಕ್ಯ ಮರಿದೇವರ ಮಹಂತ ಶಿವಯೋಗಿ ಮಹಾಸ್ವಾಮಿನಃ ಆಶೀರ್ವಾದ ಪೂರ್ವಕ ಶ್ರೀ ಶ್ರೀ ತ್ರಿನೇತ್ರ ಮಹಂತ ಶಿವಯೋಗಿ ಮಹಾಸ್ವಾಮಿನಃ ಗುರುವರೇಣ್ಯಂ ಆಶೀರ್ವಾದ ಸದಾಕಾಲ ಸಿದ್ಧಾರ್ಥಂ ಶ್ರೀ ದುರದುಂಡೇಶ್ವರ ಮಹಂತ ಶಿವಯೋಗಿ ಶ್ರೀಮಠಸ್ಯ ಆಸ್ತಿಕ ಭಕ್ತವೃಂದಾನಾಂ ಭಾರತ
देशाय वासिनः सर्वे जनानां सहकुटुम्बानां सदाकाल क्षेम स्थैर्य वीर्य विजय अभय आयुः आरोग्य महदेश्वर्य अभिवृद्ध्यर्थं श्री रंगनायकी समेत रंगनाथ स्वामिनः कावेरी माता अनुग्रह पूर्वक अस्मिन् श्री चंद्रवन आश्रमे वर्षे वर्षे आचरित त्रिनेत्र महंत शिवयोगी महास्वामिनः पूर्व संकल्पित नवरात्रि नवदिन पर्यंत पूजा कैंकर्य अनुष्ठान आदौ श्री दुर्गा परमेश्वरी देविनः प्रतिनित्य पूजा छेदन पूजा महोत्सव कर्मणः अंगभूत अस्माकं भक्तवृन्दानां कुटुंबानां सदाकाल क्षेम स्थैर्य वीर्य विजय अभय आयुः आरोग्य महदेश्वर्य अभिवृद्ध्यर्थं धर्म अर्थ काम मोक्ष चतुर्विध फल पुरुषार्थ सिद्ध्यर्थम आग तापत्रय तद्दोष निवारणार्थम आदौ भक्तवृन्दानां जन्म नक्षत्रे जन्मराशि वशात् नाम नक्षत्रे नामराशि वशात् संभावित षड्वर्ग रेरित महर्दश शांतर्दश अंतरंतर्दश सूक्ष्मदश वशात् वामवेद पार्श्ववेद दक्षिणवेद सम्मुखवेद वशात् मम जन्म कर्माद सांगातिक सामुदायिक वैनाशिक मानसिक दीन नक्षत्र वशात् दीनचर्य कालचर्य सिंहावलोकन मर्कट मंडूकादि गतिवशात् कालचक्र वशादि नाना मार्ग अनुसार उत्पादवय विषवय दुष्टग्रह पीड़ परिहारार्थं बल सिद्ध्यर्थं शीर्षे त्रिनेत्र महंत शिवयोगी महास्वामिनः पूर्व संकल्पः ಎಲ್ಲರೂ ಸದಾ ಸಂಕಲ್ಪವನ್ನು ಮಾಡ್ಕೊಳ್ಳಿ. ನಿಮ್ಮ ಕುಟುಂಬ ವರ್ಗದವರಿಗೆ ಒಳ್ಳೆಯದಾಗಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಪ್ರಜೆಗಳಿಗೂ ಸದಾ ಒಳ್ಳೆಯದಾಗಲಿ ಅಂತೇಳಿ ದೇಶ ಸದಾಕಾಲ ದೇಶ ಸುಭಿಕ್ಷವಾಗಿರಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಹಾಗೆ ತ್ರಿನೇತ್ರ ಮಹಾಂತ ಶಿವಯೋಗಿ ಮಹಾಸ್ವಾಮಿಗಳು गोदावरी सरस्वती नर्मदा सिंधु कावेरी जलसंसन्निधिं करो अस्मिन् बिम्बे बुम्बोः गंगा भागीरथी मावाह ओम भुवः गंगा भागीरथी मावाहयामि ओम स्व गंगा भागीरथी मावाहयामि पूर्वोत्सवाः गंगा भागीरथी मावाहयामि स्थापयामि पूजयामि पवित्र गंगा भागीरथी देवताभ्यो नमः भस्मं धारयामि गन्धं धारयामि हरिद्राचूर्णं भागीरथी देवताभ्यो नमः मंगलवाद्य ಮಾಡಿ ओम वनस्पते रसोदेवानायस्तेजोदिदाते कर्पूर गौरवं करुणावतारं संसारसारं भजगेन्द्र आयस्तेनो ददाते कर्पूर मंगल नीराजनं दर्शयामि दिव्य नीराजनानंतर आचामनीं समर्पयामि प्रत्यक्ष ज्योतिर्महालक्ष्मी देवताभ्यो नमः दीपक मंगलारती ಮಾಡಿ ओम प्रत्यक्ष ज्योतिर्महालक्ष्मी देवताभ्यो नमः मंगल नीराजनं दर्शयामि दिव्य नीराजनानंतर आचामनीं सत्गमय तमसोम ज्योतिर्गमय मृत्योर्म अमृतं गमय ओम शांति एकदन्ताय विद्महे वक्रतुण्डाय धीमहि तन्नो प्रचोदयात् अस्मिन् बिम्बे ओम भुवः ओम स्वाहा ओम भूर्भुवः
सुशक्ते संघाताविदातावागनाथ परिवारमघागणादिश्वरात्रागता हवागयामि हवायि सोवासामि अभिस्ताविदावासन्निदावासन्मदावा अवनुटिदावा भ्रदोवा व्याप्तावा दिशमुद्रादशा नानाविधा परिमलपत्रपुष्पाणिं समर्पयामि गन्धाङ्गजाय नमः बोधान्वा दक्षाध्यक्षान्वा दशप्रियान्वाज्ञा गर्भचदे नमः इंद्राश्री प्रधान वाणी बल प्रधान सर्वदित्य प्रधान मुष्टिकर्त्रेन्वा देवानिकाचिदान्वा शिवानाजुत्तान्वा बीजपूरकाय नमः अव्यक्तान्वा गजेनेन्वा क्षुजापत्रतयेनोऽब्धोत्प्रकरान्वा श्रीदान्वा श्रीहेतुना सुधहर्षिदान्वा कुलाद्रपदान्वा श्रीनेर्वा चन्द्रचूडाय नमः वरेशन् रमाभयं वैष्णवणाय कर्पज्ञाता वेङ्कामन्कामकामाय मैत्रं कामेश्वर वैष्णवणादुदाता कुबेराय वैष्णवणाय महाराजाय नमः एकदन्ताय विद्महे वक्रतुण्डाय देवहे तन्नो दन्तप्रचोदयात् श्रीमन्महा गणपति देवताभ्यो नमः वेदोक्तमन्त्रपुष्पाञ्जलिं समर्पयामि पूजा क्रियात् शौर्यं सम्पूर्णतां याते सत्यवन्दे सदाशं मन्त्रयेन क्रियायेन भक्तेरं गणाधिपायत् पूजितं मया देवा परिपूर्णं तत्स्यानिया पूजा भगवान् श्रीमन्महा गणपति देवता सुप्रीतः सुप्रसन्नो वरदो भवेतामिते साक्षादरण्योदकं वचयेत ॐ बहुद्वैवपष्टाय बहुजायकाय बहुप्रेघयवाय बहुमाटितिलाय बहुरण्णाय वाञ्चिकाय बहुदासपुरुषाय रयमत्ते पट्टिमत्ते बहुराय स्पाशाय राजाधिराज्यं भोजं स्वाराज्यं वैराज्यं भारमेवत्तं राज्यं महाराजं महाधिपत्यं वन्दननीराजनं दर्शयामि श्रीमन्महागणपति महाराज की बोलो श्रीमन्महागणपति महाराज की श्वेतवराह कल्पे वैवस्वतमन्वन्तरे कलियुग चन्द्रवानेन शालीवानशके प्रभाते षष्ठे संवत्सराणां मध्ये पूर्वोच्चरित एवं गुणविशेषण विशिष्टितायाम् अस्यां शुभदितो श्रीमद्वरदुण्डेश्वरमहन्त शिवयोगे महास्वामिनः श्रेष्ठतायशे परमपूज्य लिङ्गैक्यमस्य श्रीमठस्य पीठाधिपतिश्चेष्टे त्रिनेत्रमहन्त शिवयोगी महास्वामिनः जन्म नक्षत्रे विशाख नक्षत्रे तुला राशिपिता अस्मिन् श्रीमठ उत्तरोत्तरवृद्ध्यर्थं धार्मिक क्षेत्राणां शैक्षणिक क्षेत्राणाम् अस्मिन् आरोग्य आयुर्वेद क्षेत्राणाम् उत्तरोत्तरवृद्ध्यर्थम् अंगभूत पूजा महोत्सव काले अस्मिन् गुरुवरे सानिध्यपूर्वक वृक्षदेवत पूजां च करिष्येते संकल्प्यः पूजा ओम नामपमश्रवस्तमं ज्येष्ठराजं ब्रह्मणां ब्रह्मणस्पता श्रीमन्महागणपति देवताभ्यो नमः मंत्रपुष्पं समर्पयामि तत्पुरुषाय विद्महे महादेवाय धीमहि तन्नो संगमेश्वर स्वामी प्रचोदयात् ओम गणाम्बिकाय विद्महे महातपाय धीमहि तन्नो चामुण्डी प्रचोदयात्
ನವರಾತ್ರಿಯ ದಸರಾದ ಶುಭಾಶಯಗಳು. ಈ ಒಂದು ಬನ್ನಿ ಪೂಜೆ ಶಾಸ್ತ್ರೋಕ್ತವಾಗಿ ಕಾರ್ಯಕ್ರಮ ಮುಗಿದು ದುರ್ಗಾದೇವಿಯ ರಥೋತ್ಸವವನ್ನು ಶಕ್ತಿಧಾಮದಿಂದ ಕಾವೇರಿ ನದಿ ತೀರ ಹರಿಯುವ ಉತ್ತರ ಮುಖವಾಗಿ ಪೂರ್ವಾಭಿಮುಖವಾಗಿ ದೇವಿಯನ್ನು ನಿಲ್ಲಿಸಿ ರಾಜ ಮಹಾರಾಜರು ಇಂದಿನಿಂದ ಈ ಒಂದು ಬನ್ನಿ ಪೂಜೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದಿದ್ದು, ವಿದ್ವಾಂಸರುಗಳು ಹಾಗೂ ಭಕ್ತಾದಿಗಳು ಎಲ್ಲ ಸೇರಿ ಈ ಒಂದು ಬನ್ನಿ ಪೂಜೆಯನ್ನು ನೆರವೇರಿಸ್ತಾ ಬಂದಿದ್ದನ್ನು ನಾವು ಶ್ರೀಮಠವು ಸುಮಾರು 27 ವರ್ಷಗಳಿಂದ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮವನ್ನು ಸಂಜನೆ ಮಾಡೋದ್ರಿಂದ ಇವತ್ತು ನಾವು ಸ್ವಲ್ಪ ಹೋಗೋರಿಗೆ ತೊಂದರೆ ಆಗಬಾರ್ದು ಅಂತ ಸ್ವಲ್ಪ ಬೇಗನೆ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ವಿ. ಅದೇ ರೀತಿ ಭಕ್ತಾದಿಗಳು ಸಹ ಸಕಾಲಕ್ಕೆ ಆಗಮಿಸಿದ್ದೀರಿ. ಹಾಗೆಯೇ ಈ ಒಂದು ದಂಪತಿಗಳ ಒಂದು ಪೂಜೆ, ಯಾಕೆಂದ್ರೆ ರಾಜ ಮಹಾರಾಜ ಕಾಲದಲ್ಲಿ ದಂಪತಿಗಳನ್ನ ವಿದ್ವಾಂಸರುಗಳನ್ನ ಪೂಜೆ ಮಾಡಿ ಅವ್ರ ಕೈಲಿ ಉದ್ಘಾಟನೆಯನ್ನ ಮಾಡಿಸಿ ಈ ಒಂದು ಬನ್ನಿ ಪೂಜೆ ನಿಮಗೆ ಮಠಕ್ಕೆ ಎಲ್ಲರಿಗೂ ಒಂದು ಒಳ್ಳೆಯದನ್ನ ಅರಸಲಿ ಅಂತ ಹೇಳಿ ಈ ಒಂದು ಬನ್ನಿ ಪೂಜೆಯನ್ನ ಮಾಡ್ತಿ ದಂಪತಿಗಳಿಗೂ ಒಂದು ಆಶೀರ್ವಾದವನ್ನ ನಮ್ಮ ಶ್ರೀಗಳವರು ಈ ಬಂದಿರತಕ್ಕಂಥ ವಿದ್ವಾಂಸರುಗಳು ಭಕ್ತಾದಿಗಳು ನಿಮಗೆ ಮಂಗಳ ಆಶೀರ್ವಾದವನ್ನ ಮಾಡ್ತಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಥಮವಾಗಿ ಶ್ರೀ ಶ್ರೀ ಮರಿದೇವರ ಶಿವಯೋಗಿ ಮಹಾಸ್ವಾಮಿಗಳವರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ಚಂದ್ರವನ ಆಶ್ರಮ ಹಾಗೂ ಬೇಬಿ ಮಠದ ಅಧ್ಯಕ್ಷರಾದಂಥ ಶ್ರೀ ಶ್ರೀ ಡಾಕ್ಟರ್ ಶ್ರೀ ತ್ರಿನೇತ್ರ ಮಹಂತ ಶಿವಯೋಗಿ ಮಹಾಸ್ವಾಮಿಗಳವರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ಹಾಗೂ ಅವರನ್ನು ಸಹ ಸ್ವಾಗತಿಸುತ್ತೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ವೇದ ಬ್ರಹ್ಮ ಶ್ರೀ ಡಾಕ್ಟರ್ ಭಾನುಪ್ರಕಾಶ್ ಶರ್ಮಾ ಅವರು ಅಧ್ಯಕ್ಷರು, ಶಾಶ್ವತಿ ಧಾರ್ಮಿಕ ಕ್ರಿಯಾ ಸಮಿತಿ. ಇವರು ನಮ್ಮ ಒಂದು ಎಲ್ಲ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಶ್ರೀಮಠದ ಶ್ರೀಗಳವರ ಆತ್ಮೀಯವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೂ ಸಹ ಭಕ್ತವೃಂದದ ಪರವಾಗಿ ನಾನು ವೈಯಕ್ತಿಕವಾಗಿ ಆಶ್ರಮದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನ ಬಯಸುತ್ತೇನೆ. ಹಾಗೆ ಡಾಕ್ಟರ್ ಶ್ರೀ ಮೂಗೂರು ಮಧು ದೀಕ್ಷಿತ್ ಅವರು ಸಂಸ್ಥಾಪಕರು, ಮಾಯ್ಕಾರ ಗುರುಕುಲ, ಅವರು ಸಹ ಶ್ರೀಮಠದ ಆತ್ಮೀಯರು. ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಧಾರ್ಮಿಕವಾಗಿ ಎಲ್ಲ ಕಾರ್ಯಕ್ರಮಗಳಲ್ಲೂ ಬಂದು ಸೇರಿ ಕಾರ್ಯಕ್ರಮವನ್ನ ನಡೆಸ್ತಾ ಇರ್ತಾರೆ. ಅವರಿಗೂ ಸಹ ಚಂದ್ರವನ ಆಶ್ರಮದ ಪರವಾಗಿ ಭಕ್ತವೃಂದದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನ ಬಯಸುತ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀಮತಿ ಶಾಲಿನಿ ಷಣ್ಮುಖಪ್ಪ ಅಡಗದು, ಚಂದ್ರವನ ಆಶ್ರಮದ ನಿರ್ದೇಶಕರು, ಹಿರಿಯ ಮೋಟಾರ್ ವಾಹನ ತನಿಖಾಧಿಕಾರಿಗಳು ಬೆಂಗಳೂರು, ಅವರು ನಮ್ಮ ಈ ಮಠದ ಯಾವಾಗಲೂ ಈ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಬಂದಿದ್ದಾರೆ. ಅವರಿಗೂ ಸಹ ಮಠದ ಪರವಾಗಿ ಆಶ್ರಮದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸುತ್ತೇವೆ. ಹಾಗೆಯೇ ಶ್ರೀ ಕೃಷ್ಣಪ್ಪನವರು ಮಾಜಿ ಉಪಾಧ್ಯಕ್ಷರು, ಹಾಲಿ ಸದಸ್ಯರು, ಶ್ರೀರಂಗಪಟ್ಟಣ, ಅವರು ಸಹ ಶ್ರೀಮಠದ ಜೊತೆಯಲ್ಲಿ ಯಾವುದೇ ಕೆಲಸ ಕಾರ್ಯಗಳಿದ್ರೂ ತೊಡಗಿಸ್ಕೊಂಡು ನಮ್ಮ ಜೊತೆಯಲ್ಲಿ ಭಾಗವಹಿಸಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನ ಬಯಸುತ್ತೇನೆ. ಹಾಗೆಯೇ ಶ್ರೀಮತಿ ಲಕ್ಷ್ಮೀ ಕೆ.ಬಿ. ಶಿವರಾಮಯ್ಯವರು ಸಮಾಜ ಸೇವಕರು, ಕೊಡುಗೈ ದಾನಿಗಳು. ಯಾವುದೇ ಒಂದು ಮಠ ಇರಲಿ, ಆ ಮಠದಲ್ಲಿ ಹೋಗಿ ಸೇವೆ ಮಾಡಬೇಕು ಅನ್ನೋ ಒಂದು ಉದಾರವಾದ ಮನಸ್ಸುಳ್ಳವರು. ಅವರಿಗೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಅವರಿಗೂ ಸಹ ಸ್ವಾಗತವನ್ನ ಬಯಸುತ್ತೇನೆ. ಅವರು ಎಲೆಮರೆಕಾಯಿ, ನನಗೆ ವೇದಿಕೆ ಬೇಡ, ಶ್ರೀಗಳ ಆಶೀರ್ವಾದವನ್ನೇ ಸಾಕು ನನಗೆ ಅಂತ ಹೇಳೋರು. ಸುಮಾರು ಸತಿ ಚೇರ್ ಮೇಲೆ ಕೂತ್ಕೊಳ್ಳಿ ಅಂದ್ರೂ ಕೂತ್ಕೊಳ್ಳಲ್ಲ. ನಿಮ್ಮ ಜೊತೆ ನಾನು ಏನು ಬೇಕಾದ್ರೂ ಸಹಕಾರ ಮಾಡ್ತೀನಿ ಅನ್ನೋ ಒಂದು ಮನೋಭಾವ ಉಳ್ಳಂತ ಶಿವರಾಮಯ್ಯವರು ಸಹ ಇದ್ದಾರೆ. ಹಾಗೆ ಚಿನ್ನದಂತದಾಗಲಿ ಅಂತ ಹೇಳುವ ಒಂದು ಆಶೀರ್ವಾದವನ್ನು ಮಾಡ್ತಾರೆ. ಈಗ ಬಂದಂತ ಎಲ್ಲ ಭಕ್ತರಿಗೂ ಚಿನ್ನದಂತ ಬಾಳ ಬೆಳಗಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಈ ಒಂದು ಬನ್ನಿ ಪೂಜೆ ಕಾರ್ಯಕ್ರಮದಲ್ಲಿ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಕೂಡ ಇದ್ದಾರೆ. ಅವ್ರಿಗೂ ಕೂಡ ಸ್ವತಃ ಮತ್ತೆ ಎಲ್ಲರೂ ಕೂಡ ಶ್ರೀಮಠದ ಭಕ್ತಾದಿಗಳು ಎಲ್ಲರೂ ಕೂಡ ಆಗಮಿಸಿದ್ದಾರೆ. ಯಾರಾದ್ರೂ ಹೆಸರೇಳಿಲ್ಲ ಅಂದ್ರೆ ಯಾರು ಕೂಡ ಅನೇತ ಭಾವಿಸಬೇಡಿ. ಪ್ರತಿಯೊಬ್ಬರಿಗೂ ಕೂಡ ಶ್ರೀಮಠದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಬರಲಿ ನಿಮ್ಮೆಲ್ಲರ ಜೋರು ಚಪ್ಪಾಳೆ. ಇದೀಗ ದಂಪತಿ ಪೂಜೆಯನ್ನ ನೆರವೇರಿಸ್ತಾರೆ ವಿದ್ವಾಂಸರು. ಅರ್ಶಿಣ ಮತ್ತು ಕುಂಕುಮ
ಕೈಗೆಲ್ಲರಿಗೂ ಕೊಟ್ಟ ಮೇಲೆ ಕಾರ್ಯಕ್ರಮ ಮುಗಿದ ನಂತರ ಡಾಕ್ಟರ್ ವಿದ್ಯಾಲಕ್ಷ್ಮಿ MS ತಂಡದವರಿಂದ ಬೆಂಗಳೂರಿಂದ ಬಂದಿದ್ದಾರೆ. ಅವರು ಪ್ರಸಾದದ ವ್ಯವಸ್ಥೆ ಎಲ್ಲ ಇರ್ತದೆ. ಭಾನುಪ್ರಕಾಶ್ ಶರ್ಮಾ ಅವರಿಗೆ ಶ್ರೀಮಠದಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಎತ್ತಿಂತು ಮಾಡಿ ತದೇವ ಲಕ್ಷ್ಮಂ ಸದನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೇವಬಲಂ ತದೇವ ಗೌರೀಪತೆ ತೇಗ್ರಗಂ ಸ್ಮರಾಮಿ ಅನಯೋಧಂ ಬದ್ಧಃ ಶತ ಸಂವತ್ಸರಂ ದೀರ್ಘಮಾಯಃ ಸುಮಂಗಲೇರಿಯಂ ವದೋರಿ ಆಯಸ್ಕೀರ್ತಿಂ ಮೃಗಾಂ ದದಃ ಭದ್ರಂ ಕರ್ಣೇ ವಿಷ್ಣುಯಾಮದೇವಾ ರಂಗೇ ಸುಟ್ಟವಾಗಂ ಸಸ್ತಲೋಭಿಃ यो वैतां ब्रह्मणो वेदामृतेनावृतं ब्रह्मस्मेहाः भद्रं पश्येमाक्षभिर्यजत्राः रङ्गे सुष्ठुभागं सस्तनोभिः विषेमदेवहितं वदायुः द्रविणोदा द्रविणशस्तरस्य द्रविणोदार्चनरस्य प्रियं सता द्रविणोदा वीरवते विषं नो द्रविणोदस्तं विपरेतना शतमानं भवति शताय पुरुषश्चन्द्रियाय शिवेन्द्रिये प्रतिष्ठते दीर्घमायुः गृहनुग्रहसुतो कालसिद्धिरस्तो ॐ राजाधिराजाय प्रसंयसाहिने नमो वयं वैष्णवणाय कुर्महे सामेन् कामन् कामया महाराजाय नमः यो वेतां ब्रह्मणो वेदाहमृतेन आवृतां पुरीं तस्मै ब्रह्म च ब्रह्मा च भद्रं पश्येमाक्षभिर्यजत्राः जुट्टवागं सस्तनोभिः सम्पासं च वेदश प्रधामायर्तनं च तत्र भागं देवेभ्यो विददात्यायन् प्रचन्द्रमा ಭಾನುಪ್ರಕಾಶ್ ಶರ್ಮಾಜಿಯವರು ಒಂದೆರಡು ಮಾತುಗಳನ್ನ ಬನ್ನಿ ಪೂಜೆ ಬಗ್ಗೆ ಮಾತಾಡ್ತಾರೆ. ಈಗ ಶಿವಶಂಕರ ಸರ್ವಾತ್ಮ ನೀಲಕಂಠ ನಮೋಸ್ತುತೆ ಗೌತಮೋದ್ವೇಗಹರ್ತಾರಂ ಕಾವೇರಿ ಕರಪೂಜಿತಂ ಶೇಷಶಾಯನಮೀಶಾನಂ ಶ್ರೀರಂಗೇಶವಹಂ ಶ್ರಯೇ ಕವೇರ ಕನ್ಯಕೆ ಗಸ್ತೆ ಛಾಯೇ ದೇವಿ ಸರಿಧ್ವರೆ ಬ್ರಹ್ಮಕುಂಡ ಸಮುದ್ಭೂತೆ ಲೋಪಾಮುದ್ರೇ ನಮೋಸ್ತುತೆ. ಬಂಧುಗಳೇ, ಇಂದು ಶರನ್ನವರಾತ್ರಿಯ 10ನೇ ದಿನ ವಿಜಯದಶಮಿಯ ಅಂಗವಾಗಿ ನಾವೆಲ್ಲರೂ ಸಹಿತ ಶ್ರೀ ಶ್ರೀ ತ್ರಿಯಂತ ಮಹಾಂತ ಶಿವಯೋಗಿ ಮಹಾಸ್ವಾಮಿಗಳ ಚಂದ್ರವನ ಆಶ್ರಮದಲ್ಲಿ ಪ್ರದೋಷ ಕಾಲದಲ್ಲಿ ಶಮಿ ವೃಕ್ಷ ಪೂಜೆಯಲ್ಲಿ ಮಠದ ಪಂಡಿತರು ಶಾಸ್ತ್ರಿಗಳು ಎಲ್ಲರ ಒಡಗೂಡಿ ಸೇರಿದ್ದೇವೆ. ಬಹಳ ವಿಶೇಷವಾದಂತಹದ್ದು ಅಂದರೆ ಶಮಿ ವೃಕ್ಷದ ಪೂಜೆ. ನವರಾತ್ರಿ ಅಂತ ಹೇಳಿ ನಿಮಗೆಲ್ಲ ಗೊತ್ತು. 9 ದಿನಗಳ ಕಾಲ ದೇವಿಯನ್ನು ಪೂಜೆ ಮಾಡುವಂತಹದ್ದೇ ಈ ನವರಾತ್ರಿ ಅಂತ ಕರಿತೀವಿ. ನವರಾತ್ರಿ ಅಂದರೆ ಬರೀ ಇದೊಂದೇ ಅಲ್ಲ, 4 ನವರಾತ್ರಿಗಳಿದೆ. ಚೈತ್ರ ನವರಾತ್ರಿ, ಆಷಾಢ ನವರಾತ್ರಿ, ಶರನ್ನವರಾತ್ರಿ
ಮಾರ್ಗಶಿರ ನವರಾತ್ರಿ ಅಂತ 4 ನವರಾತ್ರಿಗಳು ನಮ್ಮ ಅರಮನೆ ಸಂಪ್ರದಾಯದಲ್ಲಿ ಪೂಜೆ ಮಾಡ್ಕೊಂಡು ಬಂದಾಯಿತು. ಅದರಲ್ಲಿ ಈಗ ಉಳಿದಿರತಕ್ಕಂಥದ್ದೇ ಶರನ್ನವರಾತ್ರಿ ಅಂತ ಕರಿತೀವಿ. ಅದರಲ್ಲಿ ದೇವಿ ಮೊದಲನೇ ದಿನದಿಂದ ನಾವು ಒಂದೊಂದು ದೇವಿಯನ್ನ ಪೂಜೆಗಳನ್ನು ಮಾಡಿ ದೇವಿಯ ಸ್ವರೂಪದಲ್ಲಿ ಪ್ರತಿದಿನ ಎಲ್ಲ ದೇವಾಲಯಗಳಲ್ಲೂ ಒಂದೊಂದು ಅಲಂಕಾರಗಳನ್ನು ಮಾಡ್ತಾರೆ. ಪ್ರಥಮಂ ಶೈಲಪುತ್ರಿ ಚ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಗಂಠಾ ಚ, ಕೂಷ್ಮಾಂಡೇತಿ ಚತುರ್ಥಕಂ, ಪಂಚಮಂ ಸ್ಕಂದಮಾತಾ ಚ, ಷಷ್ಠಂ ಕಾತ್ಯಾಯಿನಿ ಚ, ಸಪ್ತಮಂ ಕಾಳರಾತ್ರಿ ಚ, ಮಹಾಗೌರಿ ಚಾಷ್ಟಮಂ, ನವಮಂ ಸಿದ್ಧಿದಾತ್ರಿ ಚ. ಹೀಗೆ 9 ದಿನಗಳ ಕಾಲ ಒಂದೊಂದು ದೇವಿಯನ್ನ ನಾವು ಸಿದ್ಧಿ ಮಾಡ್ಕೊಳ್ಬೇಕು. ಸಾಧಕನಿಗೆ ವಿಶೇಷವಾದಂತಹ ದಿನ ಅಂದ್ರೆ ನವರಾತ್ರಿ ಮಾತ್ರ, ಮತ್ತೆ ಗ್ರಹಣ ಕಾಲಗಳು. ಹಾಗೆ ನಮ್ಮ ಮಠದಲ್ಲಿ ಇವತ್ತು 9 ಜನ ದಂಪತಿಗಳು ನೋಡಿ ಎಲ್ಲ ಕೂತಿದ್ದಾರೆ, ಪಾರ್ವತಿ ಪರಮೇಶ್ವರರ ತರ ಎಲ್ಲರನ್ನು ಸಹಿತ ಒಂದೊಂದು ದೇವಿಯ ಸ್ವರೂಪದಲ್ಲಿ ಅವರನ್ನ ಇವತ್ತು ಪ್ರತಿ ವರ್ಷದಂತೆ ಮಠದಲ್ಲಿ ಈ ವರ್ಷವೂ ಸಹ ಶಮಿ ವೃಕ್ಷದ ಪೂಜಾ ಸಮಯದಲ್ಲಿ ಅವರಿಗೆಲ್ಲ ನಾವು ಪೂಜೆ ಮಾಡ್ತೇವೆ ಅಂತ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಅದು ನಡೀತಿದ್ರೆ ಇದು ಈ ಒಂದು ಶ್ರೀರಂಗಪಟ್ಟಣದ ಚಂದ್ರವನ ಆಶ್ರಮದಲ್ಲಿ. ಹಾಗೆ ನಾವು ಈ ಒಂದು 9 ದಿನಗಳ ಕಾಲ ನಮಗೆ ಗುರುಗಳು ವಿಶೇಷವಾದಂತಹ ವ್ರತ ಕೈಗೊಂಡಿರ್ತಾರೆ. ನಿಮಗೆಲ್ಲ ಗೊತ್ತಿರಬೇಕು, ಸ್ವಾಮಿಗಳು 9 ದಿನಗಳ ಕಾಲ ಮೌನ ಮಾತಾಡೋದಿಲ್ಲ. ಅವರು ಈ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ತುಂಬಾ ಕಷ್ಟ. ಗುರುಗಳು ಮೌನ ವ್ರತ ಅಂತ ಹೇಳಿ ಅನೇಕ ವರ್ಷಗಳಿಂದ ಮೌನ ವ್ರತ ಮಾಡ್ತಾ ಇದ್ರು. 27 ವರ್ಷಗಳ ಕಳೆದಿರಬಹುದು ಅಂತ ಕಾಣುತ್ತೆ. ಅದರಲ್ಲಿ ಅವರು ಮೊದಲನೇ ದಿವಸದಿಂದ ನವರಾತ್ರಿಯಲ್ಲಿ ಮೌನಾಚರಣೆ ಮಾಡಿ ಅಲ್ಲಿಂದ ಈ ಕಾರ್ಯಕ್ರಮವನ್ನು ಸಹ ಮಾಡಬೇಕು. ಯಾರ ಹತ್ರ ಮಾತಾಡೋಗಿಲ್ಲ. ನಾವು ಭಕ್ತಾದಿಗಳು ಬಂದು ನವರಾತ್ರಿಯಲ್ಲಿ ಗುರುಗಳನ್ನ ಸಂಪರ್ಕ ಮಾಡಬೇಕು. ನಾವೆಲ್ಲ ಬಂದು ಅವ್ರ ಹತ್ರ ಮಾತಾಡಿ ಏನು ಬೇಕು ಇರತಕ್ಕಂಥದ್ದನ್ನ ಗುರುಗಳ ಆಜ್ಞೆಯಂತೆ ನಾವೆಲ್ಲ ಇದನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಬೇಕು. ಈ ಆಶ್ರಮ ಬಹಳ ವಿಶೇಷವಾದಂತಹ ಜಾಗ. ಇದು ಕಾವೇರಿ ನದಿ ಹರಿತಾ ಇದ್ದಾಳೆ ನೋಡಿ. ಸಾವಿರಾರು ವರ್ಷದಿಂದ ನಮ್ಮಂತ 100 ಜನ ನೋಡಿದಾಳೆ. ನಮ್ಮೊಬ್ಬರನ್ನೇ ಅಲ್ಲ, ಅನೇಕ ರಾಜರುಗಳು ನೋಡಿದ್ದಾರೆ, ಅನೇಕ ಋಷಿಗಳನ್ನು ನೋಡಿದಾಳೆ, ಅನೇಕ ಸಾಧು ಸಂತರನ್ನ ನೋಡಿದಾಳೆ. ಎಲ್ಲರನ್ನು ನೋಡಿ ಅನೇಕ ಉತ್ಸವಾದಿಗಳು, ರಥೋತ್ಸವಗಳು, ಅಂಬಾರಿಗಳು ಎಲ್ಲವನ್ನ ಹರಿತಂತಹ ನದಿ ಎಲ್ಲವನ್ನ ನೋಡಿ ಸಾಕ್ಷಿಯಾಗಿದ್ದಾಳೆ. ಅಂತ ನದಿ ತಟಾಕದಲ್ಲಿ ಚಂದ್ರವನ ಆಶ್ರಮ ಅಂತ ಹೇಳಿ ಗುರುಗಳು ಸುಂದರವಾದ ಒಂದು ಆಶ್ರಮವನ್ನು ನಿರ್ಮಾಣ ಮಾಡಿದ್ದಾರೆ. ಶ್ರೀರಂಗಪಟ್ಟಣ ದೇವತೆಗಳ ನಗರಿ. ಯಾಕೆಂದ್ರೆ ಇಲ್ಲಿ ಇರತಕ್ಕಂಥದ್ದು ಪ್ರಧಾನವಾಗಿ ರಂಗನಾಥ ಸ್ವಾಮಿ. ಆ ರಂಗನಾಥ ಹಾಸಿಗೆ ಮೇಲೆ, ಸರ್ಪದ ಹಾಸಿಗೆ ಮೇಲೆ ಮಲಗಿದ್ದಾನೆ. ಅವನು ಆ ಕಾವೇರಿ ಪಾದವನ್ನು ಹೊತ್ತುತ್ತಾ ಇದ್ದಾಳೆ. ಭಾಗಮಂಡಲದಿಂದ ಪೂಂಪುಹಾರರಿಗೆ 850 ಕಿಲೋಮೀಟರ್ ಕಾವೇರಿ ಹರಿತಾಳೆ. ಆದರೆ ಆ ಗುರುಗಳು ಗೌರವಾರ್ಥವಾಗಿ ಪ್ರಪ್ರಥಮವಾಗಿ ಕಾವೇರಿ ಆರತಿಯನ್ನು ಪ್ರಾರಂಭ ಮಾಡಿದ್ದೇ ಗುರುಗಳು ಮತ್ತೆ ಗಣೇಶ ಸ್ವರೂಪಾನಂದಗಳು. ನೋಡಿ, ಇವತ್ತು ಕಾವೇರಿ ಆರತಿ ನಡೀತಾ ಇದೆ. ಪ್ರಥಮವಾಗಿ ನಾವು ಏನಾದ್ರೂ ಒಂದು ಪಂಚಭೂತಗಳಲ್ಲಿ ನದಿ ತಾಯಿಗೆ ತಾಯಿ ಸ್ಥಾನವನ್ನು ಕೊಟ್ಟು ನಮ್ಮ ಜೊತೆ ಭಾನುಪ್ರಕಾಶ್ ಶರ್ಮನು ಶೇರಿ ಮಾಡಿರೋದು, ನಾವು ಸ್ಟಾರ್ಟ್ ಮಾಡಿರೋದು. ಆದ್ರಿಂದ ಆ ಗುರುಗಳಿಗೆ ನಾವು ಇವತ್ತು ಆರತಿ ಎಲ್ಲ ಪ್ರಾರಂಭ ಆಗ್ತಾ ಇದೆ, ಬೇರೆ ಬೇರೆ ಇದೆ. ಆದ್ರೆ ಇದನ್ನು ನಡೆಸತಕ್ಕಂಥದ್ದು ಪ್ರಥಮ ಬಾರಿ ಗುರುಗಳು ಪ್ರಾರಂಭ ಮಾಡಿದ್ರು. ಇವತ್ತು ಅಷ್ಟೇ ನಿಮಗೆಲ್ಲತ್ತು ಹುಣ್ಣಿಮೆ ದಿನ ಯಾರು ಬರಲಿ ಬಿಡ್ಲಿ, ಮಳೆ ಚಳಿ ಗಾಳಿ ಇರಲಿ, ಗುರುಗಳ ಆರತಿಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದ್ರಿಂದ ನಾವು ಈ ಒಂದು ನವರಾತ್ರಿಯಲ್ಲಿ ವಿಶೇಷವಾಗಿ 9 ದಿನಗಳ ಕಾಲ ಅವ್ರ ಜೊತೆಗೆ ನಿಂತ್ಕೋಬೇಕು. ಮೊದಲೇ ನೀವು ಮಾತಾಡಲ್ಲ, ಕಾರ್ಯಕ್ರಮ ಮಾಡಬೇಕು. ದಿವಸ ದಾಸೋಹ ನೋಡಿ, ನಾಳೆ 2,000 ಜನಕ್ಕೆ 2,500 ಜನಕ್ಕೆ ಮುತ್ತೈದರಿಗೆ ಬಟ್ಟಕ್ಕಿ ಕೊಡ್ತಾರೆ. ಹೆಂಗ್ ಮಾಡೋದಿದೆಲ್ಲ? ಕೂತ್ಕೊಂಡ್ರೆ ಮಾತಾಡೋಗಿಲ್ಲ, ಯಾರಿಗೂ ಫೋನ್ ಮಾಡೋಗಿಲ್ಲ. ನಾವು ಶಿಷ್ಯ ಕೋಟಿಗಳೆಲ್ಲ ಸೇರಿ ಮುಂದಿನ ವರ್ಷ ಈಗಲೇ ಸಂಕಲ್ಪ ಮಾಡಬೇಕು. ಗುರುಗಳು ಮಾತಾಡುತ್ತೇನು ಪರವಾಗಿಲ್ಲ, ನಾವೆಲ್ಲ ಬಂದು ಅದರಲ್ಲಿ ಭಾಗಿಯಾಗೋಣ ಅಂತ ನಾವೆಲ್ಲ ಪ್ರಾರಂಭ ಮಾಡಬೇಕು. ಯಾಕೆಂದ್ರೆ ಅವರು ಪರಶಿವನ ಹತ್ತಿರಕ್ಕೆ ಹೋಗಿ ಬಂದಿದ್ದಾರೆ. ಕೈಲಾಸ ಮಾನಸ ಸರೋವರದ ಯಾತ್ರೆ ಮಾಡಿದಂತ ಸ್ವಾಮಿಗಳು ಯಾರು ಇಲ್ಲ. ಯಾಕೆಂದ್ರೆ ಅವರು ವಿಶೇಷವಾಗಿ ನಮ್ಮ ಜೊತೆ ಈ ಕಳೆದ ಒಂದು 7-8 ವರ್ಷದ ಹಿಂದೆ ಮಾನಸ ಸರೋವರಕ್ಕೆ ಜೊತೆಯಲ್ಲೇ ಹೋಗಿದ್ವಿ. ಪ್ರತಿದಿನ ಶಿವ ಪೂಜೆ ಬಿಡ್ಲಿಲ್ಲ, ಸ್ನಾನ ಬಿಡ್ಲಿಲ್ಲ, ಎಲ್ಲವನ್ನು ಏನೇನು ಮಠದಲ್ಲ ಮಾಡ್ತಿದ್ರು ಅಷ್ಟನ್ನು ಸಹಿತ ಆ ಒಂದು ಮಾಡಿಕೊಂಡು ಪರಶಿವನ ತಪಸ್ಸುಗಳನ್ನ ಮಾಡಿ ಮಾನಸ ಸರೋವರದಲ್ಲಿ ಸ್ನಾನ ಮಾಡಿ ಶಿವನಲ್ಲಿ ಸಹಿತ ಪೂಜೆಗಳನ್ನ ಮಾಡಿಕೊಂಡು ಯಾತ್ರೆಯನ್ನು ಬಂದಂತ ಕಾಲ ಅದು. ಸಾಧೂನಾಂ ದರ್ಶನಂ ಪುಣ್ಯಂ, ಸ್ಪರ್ಶನಂ ಪಾಪನಾಶನಂ, ವಂದನಂ ಸರ್ವತೀರ್ಥಾನಾಂ, ಭಾಷಣಂ ಮೋಕ್ಷದಾಯಕಂ ಅಂತ ಇದೆ. ಹಾಗೆ ಗುರುಗಳ ಪಾದದಲ್ಲಿ ಕೈಲಾಸನಾಥನೇ ವಾಸವಾಗಿರ್ತಾನೆ.
ಅಂತ ಗುರುಗಳನ್ನು ನಾವು ಪಡೆದಿರತಕ್ಕಂಥದ್ದೇ ನಾವೆಲ್ಲರೂ ಧನ್ಯ ಅಂತ ಹೇಳ್ಬೇಕು. ಯಾಕೆ ನಾನು ಈ ಸತಿ 12ನೇ ಬಾರಿ ಮಾನಸರೋವರಕ್ಕೆ ಹೋಗಿ ಬಂದೆ. ಮನೆ ಹೋಗ್ತಿಗಳು ಹೋಗಿದೆ, 85 ಜನ ಕರ್ಕೊಂಡೋಗಿದೆ. ಈಗ ಮುಂದಿನ ಸತ ಹೇಳಿದ್ದೀನಿ, ಹೇಳಿದಾಗೆಲ್ಲ ಗುರುಗಳೇ ಮುಂದಿನ ಸತಿ ಪುನಃ ನಾವು ಶಿಷ್ಯರುಗಳು ನಮ್ಮದೇ 100 ಜನ ಇರಬೇಕು. ಆ ಥರ ಒಂದು ಯಾತ್ರೆಯನ್ನು ಮಾಡಿ ಅಲ್ಲಿಂದ ಗಂಗೆಯನ್ನು ತರೋಣ ಮಾನಸರೋವರದಿಂದ ಅವ್ರಿಗೆ ಹೇಳಿ ಅದನ್ನು ಯಾತ್ರೆಯನ್ನು ಮಾಡೋಣ. ನಮಗೆ ಮಧು ದೀಕ್ಷಿತರು ಇರ್ತಾರೆ, ಹಾಗೆ ಎಲ್ಲರೂ ಇರೋದ್ರಿಂದ ಇದನ್ನ ನಾವು ಪರಂಪರೆಯನ್ನು ಉಳಿಸ್ಕೊಂಡು ಬರಬೇಕು. ಹೇಗೆ ನೋಡಿ ಶಾಸ್ತ್ರ, ಬನ್ನಿ ಪೂಜೆ, ಶಾಸ್ತ್ರಗಳು ವಿಶೇಷವಾಗಿ ಗಣಪತಿ ಪೂಜೆ, ಗಂಗಾ ಪೂಜೆ. ಈಗ ಮಾನಸ ಸರೋವರ ಅನೌನ್ಸ್ 25 ಜನ ಆಗೋಗ್ತಾರೆ. ನೀವೆಲ್ಲ ಮಾನಸ ಸರೋವರ ನಮ್ಮ ಜೊತೆ ಬಂದ್ರೆ ಪ್ರತಿದಿನ ಶಿವಪುರಾಣ ಇರುತ್ತೆ, ಊಟ ತಿಂಡಿ ಬೋರ್ಡಿಂಗ್ ಲಾಡ್ಜಿಂಗ್ ಎಲ್ಲ ನೋಡ್ಕೋತೀವಿ. ನೀವು ಸ್ನಾನ ಮಾಡೋದು ನಿಮ್ದು, ನಾವು ಬಲವಂತ ತೊಳ್ಳಕ್ಕಾಗಲ್ಲ ನಿಮಗೆ. ಯಾಕೆಂದ್ರೆ ನಿಮ್ಮ ಮೈನ 5 ಟೆಂಪರೇಚರ್ 100 ಜನದಲ್ಲಿ 20 ಜನ ಸ್ನಾನ ಮಾಡಲ್ಲ ನೀವು ಅಲ್ಲಿ ಹೋದ್ರೆ. ಸುಮ್ಮನೆ ಇಲ್ಲಿ ಹೇಳ್ತೀವಿ ಅಷ್ಟೇ. ಆದ್ರಿಂದ ಆ ಒಂದು ಪರಶಿವನ ವಾಸಸ್ಥಳ, ದೇವಿಯ ಬಲಗೈ ಬಿದ್ದಂತ ಜಾಗ, ಶಕ್ತಿಪೀಠ ಅದು. ಪರಮೇಶ್ವರ ಕೈಲಾಸ ಪರ್ವತದಲ್ಲಿ ಕೂತ್ಕೊಂಡಿದ್ದಾನೆ. ಕೇಳಿ ಹೇಗಿತ್ತು ಅಂತ. ಅದ್ಭುತವಾದಂತಹ ದೃಶ್ಯ. ಪಾಶುಪತ್ರ ಪಡೆದಂತ ಜಾಗ, ಗಣಪತಿಯನ್ನು ಸೃಷ್ಟಿ ಮಾಡಿದಂತ ಜಾಗ. ಗಣಪತಿ ಅಂದ್ರೆ ಮೈಯಲ್ಲಿರೋ ಕೊಳೆ ಎಲ್ಲ ಮಣ್ಣು ಅಂತಲ್ಲ, ಇವರೆಲ್ಲ ಬಾಯಿ ಬಂದ ಟಿವಿ ಮಾಧ್ಯಮದಲ್ಲಿ ಮಾತಾಡ್ತಿರ್ತಾರೆ. ಗೌರಿ ಇದ್ರೆ ಮಣ್ಣಿಗೆ ಹೆಸರು. ನಮ್ಮಲ್ಲಿ ಆಕಾಶ ಮತ್ತೆ ಭೂಮಿ ಎರಡು ಘರ್ಷಣೆ ಆಗ್ತಾರೆ. ಚಂದ್ರನಿಗೆ ಶಾಸ್ತ್ರಗಳು ಮಂತ್ರ ಹೇಳ್ತಾರೆ, ಆಪ್ಯಾಜ ಸಮೇತುತೆ ಅಪ್ಸುಮೆ ಸೋಮೋ ಅಬ್ರವೀ. ಈ ಎರಡು ಮಂತ್ರ ಅಂದ್ರೆ ಸಮುದ್ರ ಆಕಾಶ ಘರ್ಷಣೆ ಅಂದ್ರೆ ಮರಳು ಅಂದ್ರೆ ಗೌರಿ ಅಂತ ಹೆಸರು. 3ನೇ ಮಂತ್ರ ಆ ಸಮುದ್ರದ ಭಾರತ ದೇಶದ ಸುತ್ತ ಮರಳು ಹೇಗೆ ಸೃಷ್ಟಿಯಾಗಿದೆ ಅಂದ್ರೆ ಘರ್ಷಣೆಯಿಂದ ಸೃಷ್ಟಿಯಾಗಿದೆ ಅಲ್ವಾ. ಚಂದ್ರನಿಗೆ 3 ಮಂತ್ರ ಹೇಳ್ತಾರೆ, ಅದಕ್ಕೆ ಗೌರಿ ಇದ್ರೆ ಮರಳು ಅಂತ ಹೆಸರು. ಅವಳು ಮೈಯಲ್ಲೇ ಮರಳಿನಿಂದ ಗಣೇಶನನ್ನ ಮಾಡಿದಂತಹ ಕ್ಷೇತ್ರ ಆ ಒಂದು ಕೈಲಾಸ ಪರ್ವತ. ರಾವಣ ತನ್ನ ಕರಳನ್ನ ಕಿತ್ತು, ತನ್ನ ತಲೆ ಬುರುಳಿಯನ್ನು ಕಿತ್ತು ವೀಣೆಯನ್ನು ಮಾಡಿ ಆ ಒಂದು ಸ್ತೋತ್ರವನ್ನು ಮಾಡಿ ಪ್ರತ್ಯಕ್ಷ ಮಾಡ್ಕೊಳ್ಳುವಂತ ಜಾಗ. ಇವೆಲ್ಲ ಈಗಲೇ ಸಿದ್ಧವಾಗಿದೆ. ಈಗಲೇ ಡಬ್ಬಿಗೆ ದುಡ್ಡು ಹಾಕೋತಾ ಇರಬೇಕು. ಯಾಕೆಂದ್ರೆ 2.5 ಲಕ್ಷ ಒಂಟೂರು ಫೋನ್ ಬಿಟ್ಟು ನಾಳೆ ಬುಕ್ ಮಾಡ್ತೀನಿ ದುಡ್ಡು ಹೇಳೋ ತಕ್ಷಣ ಕೈ ಕೊಟ್ಬಿಡ್ತೀರಾ ನೀವು. ಅದಕ್ಕೋಸ್ಕರ ಆ ವಿಶೇಷವಾದಂತಹ ಯಾತ್ರೆ ನಾವೆಲ್ಲರೂ ಮುಂದೆ ಗುರುಗಳ ಜೊತೆಯೆಲ್ಲ ಮಾಡ್ತಾ ಇರೋಣ. ನಾನು ನಿಮ್ ಜೊತೆಗಿರ್ತೀನಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಇವತ್ತು ನವರಾತ್ರಿಯಲ್ಲಿ ಶಮಿ ಶಮಯತೆ ಪಾಪಂ ಶಮಿ ಶತ್ರು ವಿನಾಶಿನಿ ಅರ್ಜುನಸ್ಯ ಧನುರ್ಧಾರಿ ರಾಮಸ್ಯ ಪ್ರಿಯ ದರ್ಶನಂ ಅಂತ. ನೀವು ಮರ ನಾವು ಛೇದನ ಆದ ತಕ್ಷಣ ಇವೆಲ್ಲ ಗೋರ್ ಗುಡ್ಡೆ ಹಾಕೊಂಡ್ಬಿಡ್ತೀರಾ. ಆಗ ತಗೋಬಾರ್ದು, ಅದಕ್ಕೆ ಬೆಲೆ ಇರಲ್ಲ. ಗುರುಗಳಿಂದ ತೆಕ್ಕೊಳ್ಬೇಕು. ಶಮಿಗೆ ರಾಜನ ಕಥೆ ಇದೆ ನೋಡಿ. ಅವರಿಬ್ಬರು ಸಹಿತ ರಾಜನ ಮಗ ಮತ್ತೆ ಶಮಿ ಇಬ್ರು ಪಾಠ ಹೇಳಿಸ್ಕೊಳ್ಳೋಕೆ ವೇದಾಧ್ಯಯನ ಮಾಡ್ತಿರ್ತಾರೆ. ರಾಜನ ಮಗ ಗುರುದಕ್ಷಿಣೆ ಕೊಡ್ತಾನೆ, ಹೋಗಿ ಎಲ್ಲ ಚಿನ್ನ ಬೆಳ್ಳಿ ಎಲ್ಲ. ಇವನ ಹತ್ರ ಏನಿರಲ್ಲ, ಇಪ್ಪಾಗ ಒಂದೇ ಒಂದು ಮರ ಇರುತ್ತೆ. ಆ ಮರ ಸೊಪ್ಪೆಲ್ಲ ಇಟ್ಕೊಂಡು ಡಬ್ಬಿ ಮುಚ್ಚಿ ಮೆತ್ತಿಗೆ ಯಾರಿಗೂ ಕಾಣ ಸೇರೋ ತರ ಕೊಟ್ಬಿಡ್ತಾನೆ. ಆಗ ಗುರುಗಳು ಅಯ್ಯೋ ಪಾಪ ಬಡವ ಏನಿಲ್ವಲ್ಲ, ಇವ್ರು ಕೊಟ್ಟಲ್ಲ. ಅದನ್ನೇ ನಾನು ಮನಸ್ಸಲ್ಲಿ ಗುರುಗಳು ಧ್ಯಾನ ಮಾಡಿ ಶ್ಲೋಕವನ್ನು ಮುಟ್ತಾರೆ, ತೆಗೆದು ನೋಡ್ತಾರೆ. ರಾಜ ಮಗ ಕೊಟ್ಟಿದ್ದಕ್ಕಿಂತ ಅದರಲ್ಲಿ ಚಿನ್ನದ ನಾಣ್ಯಗಳಾಗ್ಬಿಟ್ಟಿರುತ್ತೆ ಶಮಿ ಎಲೆಗಳ. ಆಗ ಅವನಿಗೆ ಇದರ ಮಹತ್ವ ಗೊತ್ತಾಗುತ್ತೆ. ಅದು ವಿಜಯದಶಮಿ ದಿನ ಅಂತ ಒಂದು ಪತ್ರೆಯನ್ನು ಈಗ ತಾನೇ ಗುರುಗಳು ಪೂಜೆಗಳನ್ನು ಮಾಡಿದ್ದಾರೆ. ನೀವೆಲ್ಲರ ಸಹಿತ ಹಿತ ವಚನವನ್ನು ಕೇಳಿದಿರ. ಗುರುಗಳು ಇನ್ನು ಆಶೀರ್ವಚನವನ್ನು ಮಾಡ್ತಾರೆ. ಶಮಿ ಪತ್ರೆ ಅವ್ರ ಕೈಗೆ ಅಮೃತ ಹಸ್ತರಿಂದ ಇಸ್ಕೊಳ್ಬೇಕು ನೀವು. ಹಾಗೆ ನಾಳೆ ಬೃಹದ ದೊಡ್ಡ ಕಾರ್ಯಕ್ರಮಗಳಿದೆ. ಆದ್ರಿಂದ ತಾವುಗಳೆಲ್ಲ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಕಾರ್ಯಕ್ರಮದಲ್ಲಿ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ವರುಣದೇವ ನಮಗೆ ಬಿಡುವು ಕೊಟ್ಟಿದ್ದಾನೆ. ಈಗಾಗಲೇ ಮೈಸೂರಲ್ಲಿ ದಸರಾ ಮಹೋತ್ಸವ ಸಹಿತ ಮುಕ್ತಾಯ ಹಂತಕ್ಕೆ ಬಂದರೆ, ಹಾಗೆ ನಮ್ಮ ದೇವಿ ರಥದಲ್ಲೇ ಕೂತಿದ್ದಾಳೆ. ಆದ್ರಿಂದ ಇಷ್ಟೆಲ್ಲ ಕಾರ್ಯಕ್ರಮ ಪ್ರತಿ ವರ್ಷದಂತೆ ನಾವೆಲ್ಲ ಮಾಡೋಣ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ನಾವು ಅನೇಕ ವಿಚಾರಗಳನ್ನ ತಿಳಿಸ್ತಾ ಇರ್ತೀವಿ ಅಂತ ನನ್ನ ಮಾತಿಗೆ ವಿರಾಮ ಹಾಕ್ತೀನಿ. ನಮಸ್ಕಾರ. ಭಾಳ ಅದೇ ಹೇಳಿದ್ರಲ್ಲ, ನಾವು ಪರಿಕ್ರಮ 3 ದಿನ ಪರಿಕ್ರಮ ಮಾಡದಂತ ಯಾವುದೇ ತೊಂದರೆ ಇಲ್ಲದೆ ಇರುವಂತ ಸಂಗತಿಗಳು ಕಂಡಿದ್ದು ಅಂತಂದ್ರೆ ನಮ್ಮ ಬ್ಯಾಚ್ ಅಷ್ಟೇ. ಯಾರಿಗೂ ತೊಂದರೆ ಆಗದೆ ಸೇಫ್ಟಿಯಾಗಿ ಕರ್ಕೊಂಡ್ ಬಂದಿದ್ದ ಆ ಬ್ಯಾಚ್. ಆಮೇಲೆ ಮಹಾರುದ್ರ ಯಾಗ ಮಾಡಿದಂತ ಒಂದು ಸ್ಥಳ. ಮತ್ತು ವಿಶೇಷವಾಗಿ ನಾವು 3 ದಿನಗಳು ಎಷ್ಟು 54 ಕಿಲೋಮೀಟರ್ 46 ಕಿಲೋಮೀಟರ್ ನಡ್ಕೊಂಡು, ಆದ್ರೆ ನಾನು ಸಾಮಾನ್ಯ ಜಾಗ ಆದ್ರೆ ನಡ್ಕೊಂಡು ಹೋಗ್ಬೋದು. ಹೋಗ್ತಾ ಹೋಗ್ತಾ ಆಕ್ಸಿಜನ್ ಕಡಿಮೆ ಇರ್ತವೆ. ಅದಕ್ಕೆ 3 ತಿಂಗಳು ಪ್ರಾಣಾಯಾಮ ಪ್ರಾರಂಭಿಸ್ಬೇಕು. 3 ತಿಂಗಳು ವಾಕಿಂಗ್ ಸ್ವಲ್ಪ ಮಾಡೋ ಅಭ್ಯಾಸ ಮಾಡ್ಕೋಬೇಕು. ಹಂಗಿದ್ರೆ ಮಾತ್ರ ಮಾನಸ ಸರೋವರಕ್ಕೆ ಹೋಗ್ಬೇಕು, ಇಲ್ಲಾಂದ್ರೆ ಖಂಡಿತ ಹೋಗ್ಲಿಕ್ಕೆ ಆಗೋದಿಲ್ಲ. ಭಾನುಪ್ರಕಾಶ್ ಶರ್ಮ ಅವರು ಪ್ರತಿ ವರ್ಷ ಬಂದು ಶ್ರೀಮಠದಲ್ಲಿ ಒಂದು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಶ್ರೀಮಠದ ವಿದ್ವಾಂಸರ ಜೊತೆಯಲ್ಲಿ ಅವರೂ ಒಬ್ಬರು ವಿದ್ವಾಂಸರಾಗಿ ನಮ್ಮ ಮಠದ ಎಲ್ಲೇ ಹೋದ್ರು ನಮ್ಮ ಗುರುಗಳು ಅಂತ ಹೇಳುವಂಥದ್ದು, ನಾವು ನಮ್ಮ ವಿದ್ವಾಂಸರು ಅಂತ ನಾವು ಹೇಳುವಂಥದ್ದು ಅವಿನಾಭಾವ ಸಂಬಂಧ. ಇಲ್ಲಿ ಬಂದಾಗಿಂದನೂ ಅವರು ಬಿಟ್ಟು ನಮ್ಮಲ್ಲಿ ಯಾವುದೇ ಕಾರ್ಯಕ್ರಮ ಆದರೂ ನಮ್ಮನ್ನು ಬಿಟ್ಟು ಅವ್ರು ಮಾಡೋದಿಲ್ಲ, ಅವ್ರನ್ನ ಬಿಟ್ಟು ನಾವು ಮಹಾಸಹ ಮಾಡೋದಿಲ್ಲ. ಒಂದು ಬಾಂಧವ್ಯ ಇರುವಂಥದ್ದು ಬಹಳ ಸಂತೋಷವನ್ನು ತಂದುಕೊಟ್ಟಿದೆ ಈ ಸಂದರ್ಭದಲ್ಲಿ. ಧನ್ಯವಾದ.
ನಿಜಕ್ಕೂ ಈ ಥರದ ಸಮಾರಂಭ, ನಾನು ಸುಮಾರು ವರ್ಷಗಳಿಂದ ಆಶ್ರಮದ ಜೊತೆ ಇದ್ದೀನಿ. ಈ ಥರದ ಸಮಾರಂಭ ನನಗಿದು ಹೊಸದು. ಹೇಳ್ಬೇಕಂದ್ರೆ ಮೈಸೂರಿಗೆ ಬರ್ಲಿಕ್ಕೆ ಭಯ, ಅಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ. ಇವತ್ತು ನನಗೆ ಇದಕ್ಕಿದ್ದಾಗೆ ಮನಸ್ಸು ಬಂತು. ಬೆಳಗ್ಗೆ ಸಾಯಂಕಾಲ ಹೊರಟೆ. ಇದು ಮಹತ್ತರವಾದ ದಿನ, ಅಂದರೆ ಕೊನೆಯ ದಿನ ಬನ್ನಿ ಪೂಜೆ. ಇಂಥ ಈ ದಿನಕ್ಕೆ ನಾನು ಇಲ್ಲಿ ನಾವು ನಮ್ಮ ಮನೆಯವರು ಸೇರ್ಕೊಂಡು ಇಲ್ಲಿ ಬಂದಿದ್ದೀವಿ ಅನ್ನೋದೇ ನನಗೊಂದು ದೊಡ್ಡ ಖುಷಿ. ಇವರ ಆಶೀರ್ವಾದ ಪಡ್ಕೊಂಡು ಇವತ್ತಿನಿಂದ ಒಂದು ಹೊಸ ಜೀವನವನ್ನು ಶುರು ಮಾಡ್ಬೋದು. ಅಂದರೆ ಯಾವತ್ತು ವಿಜಯ ಅಂದರೆ ಇನ್ನು ಮುಂದಿನ ದಿನಗಳಲ್ಲಿ ನಮಗೆ ಸಿಗಬೇಕಾದ ಸಕ್ಸಸ್ಸನ್ನು ಆಶೀರ್ವಾದದಿಂದ ಪಡ್ಕೊಂಡು ಹೋಗ್ತಾ ಇದ್ದೀವಿ ಅನ್ನೋದೊಂದು ದೊಡ್ಡ ಖುಷಿ. ಸ್ವಾಮೀಜಿಗಳಿಗೆ ನಮ್ಮ ಕೈಲಾದಷ್ಟು, ನಮ್ಮ ಕರ್ಮಯೋಗಿಗಳು ನಾವೆಲ್ಲ ಏನಾಗುತ್ತೆ ಕೆಲಸಗಳನ್ನ ಅಷ್ಟು ಮಾಡಿಕೊಡ್ತೀವಿ. ಪೂಜೆ ಬಗ್ಗೆ ಹೆಚ್ಚು ಮತ್ತೊಬ್ಬರು ವಿದ್ವಾಂಸರು ಪ್ರತಿ ವರ್ಷ ಕೂಡ ಶ್ರೀಮಠಕ್ಕೆ ಆಗಮಿಸ್ತಾ ಇರ್ತಾರೆ. ಶ್ರೀ ಡಾಕ್ಟರ್ ಶ್ರೀ ನಾಗೂರು ಮುದ್ದು ದೀಕ್ಷಿತ್ರವರು, ಸಂಸ್ಥಾಪಕರು ಶ್ರೀ ಮಾಯಾಕಾರ ಗುರುಕುಲ ಮೈಸೂರು, ಒಂದೆರಡು ಮುದ್ರಗಳು ನೋಡಬೇಕು ಅಂತೇಳಿ ನೆನಪಿಸ್ತೀವಿ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗುರುದೇವಾಯ ನಮಃ. ಗುರುಚರಣ ಕಮಲೇಭ್ಯೋ ನಮಃ. ನನಗೆ ವಿಜಯದಶಮಿ ಅಂದರೆ ಒಂದು ಭಾಳ ಖುಷಿ. ಅದರಲ್ಲೂ ಕೂಡ ವಿಜಯದಶಮಿ ದಿನ ನಾನು ಯಾವುದೇ ಜಾಗದಲ್ಲಿದ್ದರೂ ಮಿಸ್ ಮಾಡದೆ ಚಂದ್ರವನ ಆಶ್ರಮಕ್ಕೆ ಬರ್ತೀನಿ. ಯಾಕಂದರೆ ಗುರುಗಳ ಮೇಲಿರುವಂತಹ ಒಂದು ವಿಶೇಷವಾದಂತಹ ಒಂದು ಪ್ರೀತಿ. ಅದರ ಜೊತೆಗೆ ಇವತ್ತು ನಮ್ಮ ಜೊತೆಗೆ ಭಾನು ಪ್ರಕಾಶ್ ಶರ್ಮಾ ಗುರೂಜಿಯವರಿದ್ದಾರೆ, ಅನೇಕ ವಿದ್ವಾಂಸರು, ಅನೇಕ ಗಣ್ಯರಿದ್ದಾರೆ. ಯಾವಾಗಲೂ ಏನು ಪ್ರಶ್ನೆ ಅಂತಂದರೆ ಭಾನು ಪ್ರಕಾಶ್ ಶರ್ಮಾ ಗುರೂಜಿಯವರು ಇದ್ಮೇಲೆ ಅದು ನೆಕ್ಸ್ಟ್ ನಾವೇನು ಮಾತಾಡೋದು ಅಂತ. ಅವರು ಉಪನ್ಯಾಸದಲ್ಲಿ ಅವ್ರ ಮಾತಲ್ಲಿ ಎಲ್ಲರೂ ಹೇಳ್ಬಿಟ್ಟಿರ್ತಾರೆ, ನಮಗೆ ಮಾತಾಡೋಕೆ ಏನೂ ಇರೋದೇ ಇಲ್ಲ. ಅದಕ್ಕೆ ಅವರು ಇದ್ಮೇಲೆ ನಮಗೆ ಫಸ್ಟ್ ಮೈಕ್ ಕೊಡ್ಬೇಕು. ಅಷ್ಟೊಂದು ತಿಳ್ಕೊಂಡಿದ್ದಾರೆ ಅಂತ, ಅಷ್ಟೊಂದು ಪ್ರಪಂಚ ಪರ್ಯಟನೆ ಮಾಡಿದ್ದಾರೆ ಅವರು. ಅನುಭವದ ಮಾತುಗಳು ಕೇಳ್ತಾ ಇದ್ರೆ ಕೇಳಬೇಕು ಅಂತ ಅನ್ಸುತ್ತೆ. ಅದೇ ರೀತಿ ಇಲ್ಲಿ ಬಂದಿರೋದು ನೀವೆಲ್ಲ ನಮ್ಮ ಮಾತು ಕೇಳಕ್ಕಲ್ಲ, ನಮ್ಮ ಗುರುಗಳ ಮಾತು ಕೇಳಲಿಕ್ಕೆ. ಗುರುಗಳ ಪ್ರತಿಯೊಂದು ಮಾತು ಕೂಡ ಅದರಲ್ಲೊಂದು ವಿಶೇಷವಾಗಿರುವಂಥ ಆಶೀರ್ವಾದ ಇರ್ತದೆ. ನಾನು ಎರಡೇ ಮಾತು ಹೇಳ್ತೀನಿ. ಬಹಳ ಮುಖ್ಯವಾಗಿ ಈ ವಿಜಯದಶಮಿ ದಸರಾ ಅಂದ್ರೆ ಏನು ಅಂದ್ರೆ ನಾವೆಲ್ಲ ಏನ್ ಅನ್ಕೊಂಡಿದೀವಿ ಅಂದ್ರೆ ಲೈಟಿಂಗ್ಸು, ಆಹಾರ ಮೇಳ ಅಂತ ಅನ್ಕೊಂಡಿದೀವಿ. ಅದು 9 ದಿನ 9 ತರ ಕಲರ್ ಸೀರೆ ಉಟ್ಕೊಂಡು ಸೆಲ್ಫಿ ತಗೊಳ್ಳೋದು ಅಂತ ನಾವೆಲ್ಲರೂ ಅನ್ಕೊಂಡಿದೀವಿ. ಆಕ್ಚುಲಿ ಉತ್ತರ ಭಾರತದ ಶೈಲಿ ಅದು. ನಮ್ಮಲ್ಲಿ ಆಚರಣೆ, ನಮ್ಮ ಅರಮನೆಯಲ್ಲಿ ನೀವೆಲ್ಲರೂ ನೋಡಿದ್ರೆ 3 ದಿನಗಳ ಮಹಾಕಾಳಿ, 3 ದಿನದ ಮಹಾ ಸರಸ್ವತಿ ಮತ್ತು ಮಹಾಲಕ್ಷ್ಮಿಯನ್ನ ಪೂಜೆ ಮಾಡುವಂತ ವಿಧಾನ. ಜೊತೆಗೆ ಮಾರ್ಕಂಡೇಯ ಮಹರ್ಷಿಗಳು ಹೇಳಿರುವಂತಹ 9 ದೇವತೆಗಳನ್ನ ನಾವು ಪೂಜೆ ಮಾಡ್ತೀವಿ. ಈ ನವರಾತ್ರಿ ಅಂದ್ರೆ ಬಹಳ ಮುಖ್ಯವಾಗಿ ಮೂಲಾಧಾರದಿಂದ ಸಹಸ್ರಾರ ಚಕ್ರದ ಕಡೆ ಹೋಗುವಂತಹ ಅಂತರ್ಜ್ಞಾನದ ದಿನಗಳು ಅಂತ, ನನ್ನನ್ನ ನಾನು ಅರಿತುಕೊಳ್ಳುವಂತ ದಿನಗಳು ಇದು ಅಂತ. ನೋಡಿ, ಬನ್ನಿ ಪೂಜೆ ಅಂದ್ರೆ ಎಷ್ಟು ಚೆನ್ನಾಗಿದೆ ಅಂದ್ರೆ, ಬನ್ನಿ ಪೂಜೆ ಅಂತ, ಅದು ಬನ್ನಿ ಪೂಜೆ ಮಾಡೋಣ ಅಂತ. ಯಾವ ಪೂಜೆ? ಆಂತರಿಕವಾಗಿರುವಂತಹ ದೈವತ್ವದ ಪೂಜೆಯನ್ನ ಮಾಡೋಣ. ನಮ್ಮಲ್ಲಿರುವಂತಹ ದೈವತ್ವದ ಚಿಂತನೆಯನ್ನ ಕಂಡುಕೊಳ್ಳುವಂತ ಪ್ರಯತ್ನವನ್ನ ಈ 9 ದಿನಗಳ ಕಾಲ ಮಾಡಬೇಕು ಅಂತ. ಆ ರೀತಿಯ ಪೂಜೆಗಳು ಎಲ್ಲಾರು ಆಗ್ತಾ ಇದ್ರೆ, ಒಂದು ಅರಮನೆ ಒಳಗಡೆ ಆಗ್ತಾ ಇದೆ, ಎರಡನೇದು ಕರ್ನಾಟಕದಲ್ಲಿ ಎಲ್ಲಾರು ಆಗ್ತಾ ಇದೆ ಅಂತಂದ್ರೆ ನಮ್ಮ ಚಂದ್ರವನ ಆಶ್ರಮದಲ್ಲಿ ಮಾತ್ರ ಅದರ ಆಗ್ತಾ ಇದೆ ಅಂತ ಹೇಳಿ ನಾನು ಇಷ್ಟಪಡ್ತೇನೆ. ಜೊತೆಗೆ ಯಾರು ಇವತ್ತು 9 ದಿನಗಳ ಕಾಲ ಮಾತನಾಡದೆ ಉಪವಾಸವನ್ನ ಮಾಡಿಕೊಂಡು ನಮ್ಮ ಜನ, ನಮ್ಮ ನಾಡು ಚೆನ್ನಾಗಿರ್ಬೇಕು ಅಂತ ಹೇಳುವಂತಹವರ ಸಂಖ್ಯೆ ತುಂಬಾ ಬೆರಳೆಣಿಕೆ ಅಷ್ಟು. ಅಂತದ್ರಲ್ಲಿ ನಮ್ಮ ಗುರುಗಳು ಇದನ್ನ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ನವರಾತ್ರಿ ಎಷ್ಟು ಚೆನ್ನಾಗಿದೆ ಅಂದ್ರೆ, ನವ ಮಾಸಗಳು ಅಂದ್ರೆ 9 ತಿಂಗಳು ತಾಯಿಯ ಗರ್ಭದಲ್ಲಿ ಮಗು ಏನು ಬೆಳವಣಿಗೆ ಆಗತ್ತೆ, ಅದೇ ಈ 9 ದಿನಗಳ ತಾಯಿಯ ಸಂಕೇತ. ಆ ದಶಮಿ ಏನಂದ್ರೆ, ಆ ಹೊಟ್ಟೆಯಲ್ಲಿ ಎಲ್ಲವನ್ನ ಗೆದ್ದು ನಾನು ಪ್ರಪಂಚಕ್ಕೆ ಕಾಲಾಡ್ತಾ ಇದ್ದೀನಿ, ಅದು ವಿಜಯ ಅಂತ. ಅದರಿಂದ ಪ್ರತಿಯೊಂದರಲ್ಲೂ ಕೂಡ ತುಂಬಾ ಆಧ್ಯಾತ್ಮದ ಚಿಂತನೆಗಳನ್ನ ಈ ನವರಾತ್ರಿಯಲ್ಲಿ ಹೇಳಿರುವಂಥದ್ದು. ಅದಕ್ಕೆ ನಮ್ಮೆಲ್ಲರಲ್ಲೂ ಕೂಡ ಇರುವಂತಹ ಮೂಲಾಧಾರದಿಂದ ಸಹಸ್ರಾರ ದೇವಿ ಮೂಲಾಧಾರದಲ್ಲಿ ನೆಲೆಸಿರ್ತಾಳೆ, ಸಹಸ್ರಾರದಲ್ಲಿ ಶಿವ ನೆಲೆಸಿರ್ತಾನೆ. ಆ ದೇವಿ ಶಿವನ ಕಡೆಗೆ ಹೋಗುವಂತಹ ಪಥ. ಶಿವ ಅಂದ್ರೆ ಮೋಕ್ಷ ಅಂತ ಅಷ್ಟೇ. ಮೋಕ್ಷವನ್ನ ಪಡಿಲಿಕ್ಕೆ ಸಾಧನೆ ಬೇಕಲ್ಲ, ಅದರ ದಾರಿಯೇ ಈ 9 ದಿನ. ಅದರಿಂದ ಮೇಲೆ ಮಾಡಿ ಬೇಕು, ಎಲ್ಲವೂ ಬೇಕು. ಮನೋರಂಜನೆ ಬೇಕು, ಎಂಟರ್ಟೈನ್ಮೆಂಟ್ ಬೇಕು, ಇಲ್ಲಾಂದ್ರೆ ಜೀವನ ಬೇಸರ ಅನ್ಸ್ಬಿಡುತ್ತೆ. ಬಟ್ ಎಂಟರ್ಟೈನ್ಮೆಂಟೇ ಜೀವನ ಆಗ್ಬಾರ್ದು. ಅದರಿಂದ ನಿತ್ಯ ಅನುಷ್ಠಾನ ಪೂಜಾದಿಗಳ ಜೊತೆಗೆ ನಿಮ್ಮ ಎಂಟರ್ಟೈನ್ಮೆಂಟ್ ಇರಲಿ. ಬರೀ ಲೈಟಿಂಗ್ಸು, ಆಹಾರ ಮಾಡೋದ್ರಲ್ಲಿ ಮಾತ್ರ ಇರಬೇಡಿ. ಪ್ರತಿದಿನ ಇನ್ನು ಮೇಲೆ ಗುರುಗಳ ಹತ್ರ ದೀಕ್ಷೆ ತಗೊಳ್ಳಿ. ಗುರುಗಳು ಹೇಳುವಂತ ಅನುಷ್ಠಾನವನ್ನ ಪ್ರತಿಯೊಬ್ಬರು ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ನಿಜವಾಗಿಯೂ ಯಾವುದಾದ್ರೂ
ಸಂತೋಷ ಅಂತ ಸಿಕ್ಕಿದ್ರೆ ಅದು ಅನುಷ್ಠಾನದಿಂದ ಮಾತ್ರ ಅಂತ ಹೇಳಿ ಇಂಥ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಂಡಿರುವಂಥದ್ದು ನಮ್ಮ ಪೂರ್ವ ಜನ್ಮದ ಪುಣ್ಯ ಅಂತ ನಾನು ಭಾವಿಸ್ತಾ, ಅದ್ರ ಜೊತೆಗೆ ಇವತ್ತು DRMನ ಬಿಲ್ಲಿಂಗ್ ಮ್ಯಾನೇಜರ್ ಆಗಿರುವಂಥ ನಂದಿನಿ ಅವರು ಕೂಡ ಬಂದಿದ್ದಾರೆ. ಅವ್ರಿಗೂ ಕೂಡ ಫಸ್ಟ್ ಟೈಮ್ ಬಂದಿರೋದು, ಅವ್ರಿಗೂ ಗುರುಗಳ ಆಶೀರ್ವಾದ ಇರಲಿ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತಾನೆ. ಧನ್ಯವಾದ. ಯದ್ಭಾಸತೆ ವಿಶ್ವಂ ಯತ್ಸುಖೇ ನಾನುಮೋದತೆ ನಮಸ್ತಸ್ಮೈ ಗುಣಾತೀತ ವಿಭವಾಯ ಪರಾತ್ಮನೆ. ನನ್ನ ಆರಾಧ್ಯ ಗುರುವರಿಯರನ್ನ, ಆರಾಧ್ಯ ದೇವತೆಯನ್ನ ಹೃದಯ ಕಮಲದಲ್ಲಿ ಸ್ಮರಿಸಿಕೊಳ್ಳುತ್ತೆ. ಕ್ಷೇತ್ರದ ಕಾಶಿ ಚಂದ್ರಮೌಳೇಶ್ವರನಲ್ಲಿ ಫಲಪ್ರದಾಯಿನಿ ಪಾರ್ವತಿ ಮಾತೆಯಲ್ಲಿ, ಕಾವೇರಿ ಮಾತೆಯಲ್ಲಿ, ಹಾಗೆ ನಮ್ಮೆಲ್ಲರ ಆಶ್ರಯದಾತೆ ಭಾರತಾಂಬೆಯಲ್ಲಿ ಭಕ್ತಿಪೂರ್ವಕವಾಗಿ ನಮಿಸಿ, ನನ್ನ ಆರಾಧ್ಯ ಗುರುವರಿಯ ಲಿಂಗೈಕ್ಯ ಮರಿದೇವರ ಶಿವಯೋಗಿ ಮಹಾಸ್ವಾಮಿಗಳನ್ನು ಸ್ಮರಣೆ ಮಾಡಿಕೊಳ್ತಾ, ಈ ನವರಾತ್ರಿ ವಿಶೇಷವಾಗಿ ಅನುಷ್ಠಾನಗಳೆಲ್ಲ, ಪೂಜಾ ಕಾರ್ಯಕ್ರಮಗಳೆಲ್ಲ ಚೆನ್ನಾಗಿ ನಡೆದಿದೆ. ಬನ್ನಿ ಪೂಜೆ ಆದ ತಕ್ಷಣ ಈ ಅನುಷ್ಠಾನ ಒಂದು ಹಂತಕ್ಕೆ ಮುಕ್ತಾಯ ಆಗ್ತದೆ. ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರುವಂಥ ವೇದ ಬ್ರಹ್ಮ ಶಾಶ್ವತಿ ಧಾರ್ಮಿಕ ಕೇಂದ್ರದ ಮುಖ್ಯಸ್ಥರು, ಶ್ರೀಮಠದ ವಿದ್ವಾಂಸರು ಆದಂಥ ಭಾನುಪ್ರಕಾಶ್ ಶರ್ಮಾಜಿಯವರೇ, ಹಾಗೆ ಡಾಕ್ಟರ್ ಮಧು ದೀಕ್ಷಿತ್ ಅವರೇ, ಹಾಗೆ ರಮೇಶ್ ಅವರೇ, ಆತ್ಮೀಯ ಬಂಧುಗಳೇ, ನಿಮ್ಮ ಅಂತರಾತ್ಮಕ ನನ್ನ ಶರಣಾರ್ಥಿಗಳು. ಜಾಸ್ತಿ ಸಮಯ ತೆಗೆದುಕೊಳ್ಳೋದಿಲ್ಲ. ನೀವೀಗಾಗಲೇ ಧ್ಯಾನ ಕೇಂದ್ರವನ್ನು ಮಾಡಿದ್ದೀವಿ. ಸೈಲೆಂಟ್ ಮೌನದಲ್ಲಿ ಎಷ್ಟು ಸುಖ ಇದೆ ಅನ್ನೋದಕ್ಕೆ ಹೋಗಿ ಧ್ಯಾನ ಮಾಡಿದ್ರೆ ನಿಮಗೆ ಗೊತ್ತಾಗ್ತದೆ. ಒಂದು ಗುರು ಧ್ಯಾನ ಮಂದಿರ, ಇನ್ನೊಂದು ಶ್ರೀ ಚಕ್ರ ಪಿರಮಿಡ್ ಧ್ಯಾನ ಮಂದಿರ. ಇವೆರಡನ್ನೂ ಕೊಟ್ಟಿದ್ದೇವೆ. ಯಾರಿಗೆ ಕೊಟ್ಟಿದ್ದೀವಿ ಅಂದರೆ ಸಮಾಜಕ್ಕೆ ಸಮರ್ಪಣೆ ಮಾಡಿರುವಂಥದ್ದನ್ನು ಬಳಸ್ಕೊಳ್ಳುವಂಥದ್ದು ನಿಮಗೆ ಬಿಟ್ಟಿದ್ದು. ಯಾಕೆ ಅಂತಂದರೆ, ಧ್ಯಾನ ಮಾಡೋದ್ರಿಂದ ಏನಂತಂದರೆ ನೀವು ಪ್ಯೂರಿಟಿ ಆಗ್ತೀರ. ನಿಮ್ಮ ಸೈಕಲನ್ನು ತೊಳೆದು ಸ್ವಚ್ಛ ಮಾಡ್ತೀರ, ನಿಮ್ಮ ಪಾತ್ರೆಯನ್ನು ತೊಳೆದು ಸ್ವಚ್ಛ ಮಾಡ್ತೀರ, ನಿಮ್ಮ ಕಾರುಗಳನ್ನು ಸ್ವಚ್ಛ ಮಾಡ್ತೀರ, ಮನೆಯನ್ನು ಸ್ವಚ್ಛ ಮಾಡ್ತೀರ. ಆದರೆ ನೀವು ಪ್ಯೂರಿಟಿ ಆಗಬೇಕು ಅಂತಂದರೆ, ಸ್ವಚ್ಛ ಆಗಬೇಕಂತಂದರೆ ಧ್ಯಾನ ಮಾಡಬೇಕು. ನೀವು ಧ್ಯಾನ ಮಾಡಲಿಲ್ಲ ಅಂತಂದರೆ ನೀವು ಸ್ವಚ್ಛ ಆಗಲಿಕ್ಕೆ ಸಾಧ್ಯ ಆಗಲ್ಲ. ಸ್ವಚ್ಛ ಆಗಬೇಕು ಅನ್ನೋದಕ್ಕೆ, ಅದಕ್ಕೆ ಮೈ ಮತ್ತು ಮನಗಳು ಶುದ್ಧ ಆಗಬೇಕು ಅಂತೇಳಿ ಹೇಳಿದಂಥ ಮಾತು. ಆದರೆ ಮನಸ್ಸು ಮತ್ತು ಮೈಗಳು ಶುದ್ಧ ಅಂದರೆ ಸ್ನಾನ ಮಾಡ್ತೀವಿ ಅಷ್ಟೇ. ಒಳಗೆ ಸ್ನಾನ ಮಾಡಿಸೋದು ಯಾವುದಪ್ಪ ಅಂದರೆ ಧ್ಯಾನ. ಈ ಧ್ಯಾನವನ್ನು ಮಾಡೋದ್ರಿಂದ ನಿಮಗೆ ಮುಕ್ತಿಯನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ನೀವ್ಯಾರು ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ. ಬಹಳಷ್ಟು ಕೋಪ ತಾಪಗಳನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೆ ಅವಕಾಶವನ್ನು ಚಂದ್ರವನ ಮಾಡಿಕೊಟ್ಟಿದೆ. ಅದನ್ನು ಮಾಡಿಕೊಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಧ್ಯಾನ ಕೇಂದ್ರದವರು ಮತ್ತು ದಾನಿಗಳಿಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೀನಿ. ಹಾಗೆ ಬಹುಶಃ ಮಧು ದೀಕ್ಷಿತ್ ಅವರು ಒಂದು ಮಾತು ಹೇಳಿದ್ರು, ಪರಮ ಪೂಜ್ಯರು ಈ ಥರ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅಂತೇಳಿ. ಬಹುಶಃ ಒಂದೇನಂತಂದರೆ, ಅವ್ರು ಹೇಳಿದ ಮಾತು ಎಷ್ಟು ಸತ್ಯ ಅಂತಂದರೆ, ಒಂದು ಖುಷಿ ಏನಂತಂದರೆ, 9 ತಿಂಗಳಂದರೆ ನವಮಾಸ, ತಾಯಿ ಗರ್ಭದಲ್ಲಿರುವಂಥದ್ದು. ಪ್ರತಿ ದಿನ ರಾತ್ರಿಗಳು ಒಂದೊಂದು ಫೈಟ್ ಅನ್ನ ಮಾಡ್ತಾನೆ ಇರ್ತದೆ ಅದು ಮಗು. ತನ್ನ ತಾಯಿ ಆ ಫೈಟ್ ಅನ್ನು ತಡ್ಕೊಳ್ಳೋ ಶಕ್ತಿ ಇರಬೇಕಾಗ್ತದೆ. ಹಾಗೆ ನಮ್ಮ ಜೀವನದೊಳಗೆ ಈ 9 ದಿನಗಳನ್ನ ನಾವು ಹೇಗೆ ಕಳಿಬೇಕಪ್ಪ ಅಂತಂದ್ರೆ, ಸಮಾಧಾನದಿಂದ, ಶಾಂತಿಯಿಂದ, ನೆಮ್ಮದಿಯಿಂದ, ನಮ್ಮಲ್ಲಿರುವಂತ ಕಲ್ಮಶಗಳನ್ನೆಲ್ಲ ಹೊರಗಾಕಿ, 10ನೇ ದಿನ ಅಂತಂದ್ರೆ ಪರಿಶುದ್ಧದ ಹೊರಗೆ ಮಗು ಹೆಂಗೆ ಬಂದಾಗ ಆನಂದ ಆಗ್ತದೆ ತಾಯಿಗೆ, ಹಾಗೆ ಈ 9 ದಿನಗಳು ನಾವು ಎಲ್ಲವನ್ನ ಹೊರಗಾಕಿ ನಾವು ಬನ್ನಿ ಪೂಜೆ ಮಾಡ್ತೀವಲ್ಲ, ಅದು ದಶಮಿಯನ್ನು ಆಚರಿಸಿ ಆ ಸಂಭ್ರಮ ಆಚರಿಸ್ತೀವಲ್ಲ, ಆ ಆನಂದವನ್ನ ಕಾಣುವಂಥದ್ದು ಬನ್ನಿ ಪೂಜೆಲಿದೆ. ಈ ಬನ್ನಿ ಪೂಜೆಯನ್ನ, ಒಂದು ದಳ ಬನ್ನಿ ಪೂಜೆಯನ್ನ, ಅದು ಹಣದಲ್ಲಿ ಯಾವತ್ತೂ ಅದನ್ನ ಮಾಡ್ಲಿಕ್ಕೆ ಆಗೋದಿಲ್ಲ, ಅಳತೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅವರು ಆಗ್ಲೇ ಹೇಳಿದ್ರು, ಬನ್ನಿ ಪೂಜೆ ಎಷ್ಟು ಶ್ರೇಷ್ಠ ಅಂತಂದ್ರೆ, ರಾಮನು ಪೂಜೆ ಮಾಡಿದಾನೆ, ಹಾಗೆ ಬಹುಶಃ ಅರ್ಜುನನು ಸಹ ಯುದ್ಧ ಮಾಡ್ಲಿಕ್ಕೆ ಅದನ್ನು ಪೂಜೆ ಮಾಡಿದಾನೆ ಅಂತ ಹೇಳಿ ಭಾನುಪ್ರಕಾಶ್ ಶರ್ಮಾಜಿ ಅವರು ಹೇಳಿದ್ರಾಗ್ಲೆ. ಒಂದ್ ವಿಶೇಷ ಏನಂತಂದ್ರೆ, ನೀವೆಲ್ಲರಿಗೂ ಎಲ್ಲ ಏನಾಗಿದೆ ಅಂತಂದ್ರೆ, ದಸರಾ ಅಂತಂದ್ರೆ ನಾವು ಬರೀ ಆಚರಿಸ್ತೀವಿ, ಲೈಟು ಬೆಳಕೆಲ್ಲ ನೋಡ್ತೀವಿ. ಆದ್ರೆ ಒಂದೇನಂತಂದ್ರೆ, ಈ ಬನ್ನಿ ವಿಶೇಷತೆಯನ್ನ ಈಗಾಗ್ಲೇ ಎಲ್ಲರೂ ತಿಳಿಸಿರಂಗೆ, ಒಂದು ದಳ ಎಷ್ಟು ಕೋಟಿಗೆ ಬಾಳ್ತದೆ ಅಂತ ಗೊತ್ತಿಲ್ಲ.
ದರಿದ್ರ ಹೋಗ್ಬೇಕು ಅಂತಂದ್ರೆ ಆ ಒಂದು ದಳವನ್ನ ಶ್ರದ್ಧೆಯಿಂದ ಭಕ್ತಿಯಿಂದ ನಿಮ್ಮ ಮನೆ ದೇವರಿಗೆ ಸಲ್ಲಿಸ್ತು ಅಂತ ಅಂದ್ರೆ ನೀವು ಎಷ್ಟು ವರ್ಷ ಪೂಜೆ ಮಾಡದೇ ಇದ್ರು ಆ ಒಂದು ದಳ ಸಲ್ಲಿಸಿದ್ರೆ ಸಾಕು, ಅದು ಪೂಜೆ ಸಲ್ಲಿಸ್ದಂಗೆ. ನಿಮ್ಮ ಮನೆಯಲ್ಲಿ ಹಣದ ಪೆಟ್ಟಿಗೆಯಲ್ಲಿ ಒಂದು ದಳವನ್ನ ತಗೊಂಡೋಗಿ ಪ್ರಾರ್ಥನೆ ಮಾಡಿ ಹಾಕಿದ್ರೆ ನಿಮಗೆ ಆ ವರ್ಷ ಯಾವತ್ತೂ ದರಿದ್ರ ಬರೋದಿಲ್ಲ. ಹಾಗೆ ಯಾರಾದ್ರೂ ಶಾಪ ಹಾಕಿದ್ರೆ ನಿಮ್ಮ ಹಿರಿಕರು ಒಂದು ದಳವನ್ನ ಕೊಟ್ಟು ನಮಸ್ಕಾರವನ್ನ ಮಾಡಿಬಿಟ್ರೆ ಆ ಶಾಪ ವಿಮೋಚನೆ ಆಗ್ಬಿಡ್ತದೆ. ನೀವು ದೊಡ್ಡವರು ಯಾವಾಗಾದ್ರೂ ಶಾಪಿಸ್ತಾ ಇದಾರೆ ಅಂದಾಗ ಸಣ್ಣವರು ಹೋಗಿ ದೊಡ್ಡವ್ರಿಗೆ ಕೊಟ್ಟು ಅವ್ರ ಕಡೆಯಿಂದ ಆಶೀರ್ವಾದ ತಗೊಂಡ್ಬಿಟ್ರೆ ಅವ್ರು ಹಾಕಿದ ಶಾಪ ಪರಿಹಾರ ಆಗೋಗ್ತದೆ. ಅಂತ ಪರಿಹಾರ ಮಾಡುವಂತ ಬನ್ನಿಯನ್ನ ವಿಶೇಷವಾಗಿ ಶ್ರೀಮಠ ಮಾಡ್ಕೊಂಡು ಬರ್ತಾ ಇದೆ. ನಿಮ್ಮೆಲ್ಲರಿಗೂ ಆ ಬನ್ನಿ ಲಭಿಸ್ಲಿ. ನೀವು ಸಹ ನಿಮ್ಮ ಹಿರಿಕರಿಗೆ, ನಿಮ್ ತಂದೆ ಇದ್ರೆ, ತಾಯಿ ಇದ್ರೆ, ಮಾವ ಇದ್ರೆ, ಅತ್ತ ಇದ್ರೆ, ತಾತ ಇದ್ರೆ, ಅಜ್ಜಿ ಇದ್ರೆ ಆ ಒಂದು ದಳವನ್ನ ಕೊಡಿ. ನಿಮ್ಮ ಮನೆ ದೇವರಿಗೆ ಅದನ್ನ ಇಟ್ಕೊಂಡಿರಿ. ನೀವು ಯಾವಾಗಾರ ಹೋಗ್ಬೇಕಾದ್ರೆ ಆ ಒಂದು ದಳವನ್ನ ಇಲ್ಲ 2 ದಳವನ್ನ ನಿಮ್ಮ ಮನೆ ದೇವರಿಗಿಟ್ಟು, ನಾನು ಇಷ್ಟು ವರ್ಷ ಏನಾದ್ರೂ ಗೊತ್ತಿಲ್ಲದೆ ತಪ್ಪು ಮಾಡಿದ್ರೆ ನನ್ನನ್ನು ಕ್ಷಮಿಸು ಅಂತ ಅಂದ್ರೆ ಆ ದೇವರಿಗೆ ಇಟ್ಟ ತಕ್ಷಣ ನೀವೇನೇ ತಪ್ಪು ಮಾಡೋದು ಕ್ಷಮೆ ಅಂತಂದ್ರೆ ಬನ್ನಿ ಪತ್ರೆ ನಿಮಗೆ ಕ್ಷಮಿಸ್ಬಿಡ್ತಾನೆ ಆ ದೇವರು. ಹಾಗಾಗಿ ಬನ್ನಿ ಪತ್ರೆ ವಿಶೇಷವಾಗಿ ನಿಮ್ಮ ಹಿರಿಕರಿಗೆ ಕೊಡಿ. ಮತ್ತೆ ಇಲ್ಲಿ ಕ್ಷೇತ್ರದಲ್ಲಿ ಸಹ ಕಾಶಿ ಚಂದ್ರಮೌಳೇಶ್ವರನಿಗೆ ಸಮರ್ಪಣೆ ಮಾಡ್ಬೋದು, ದುರ್ಗಾ ಮಾತೆಗೆ ಸಮರ್ಪಣೆ ಮಾಡ್ಬೋದು, ಗುರುಗಳಿಗೆ ಸಮರ್ಪಣೆ ಮಾಡ್ಬೋದು. ಗುರುಗಳಿಂದ ಬನ್ನಿಯನ್ನು ಸಹ ಪಡ್ಕೊಂಡು ಆಶೀರ್ವಾದವನ್ನು ಪಡ್ಕೋಬಹುದು. ಆಮೇಲೆ ಒಂದೇನಂತ ಅಂದ್ರೆ ಪಡ್ಕೊಳ್ಳೋದು ಅಂತ ಅಂದ್ರೆ ತುಂಬಾ ನುಗ್ಗುಲಲ್ಲ, ಸಮಾಧಾನದಿಂದ ಶಾಂತಿಯಿಂದ ಪಡ್ಕೊಳ್ಳುವಂಥದ್ದು. ಹಾಗೆ ಮಕ್ಕಳ ಕಾರ್ಯಕ್ರಮನೂ ಅದ್ರ ಜೊತೆ ಇರೋದ್ರಿಂದ ಸಮಯ ಈಗಾಗಲೇ ಜಾಸ್ತಿ ಆಗಿರೋದ್ರಿಂದ ಹೆಚ್ಚು ಮಾತಾಡೋದಿಲ್ಲ. ನಾಳೆ 9ನೇ ದಿನ ಕಾರ್ಯಕ್ರಮದಲ್ಲಿ 2,000 ಮೇಲೆ ಹೆಣ್ಣು ಮಕ್ಕಳಿಗೆ ಮಡ್ಲಕ್ಕಿಯನ್ನು ಕೊಡೋ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಅದ್ರ ಜೊತೆಗೆ ಸಮಾರಂಭ ಕಾವೇರಿ ಪ್ರಶಸ್ತಿ, ಕಾಯಕ ಸೇವಾ ಪ್ರಶಸ್ತಿ ಸಮಾರಂಭ ಇರೋದ್ರಿಂದ ಅನೇಕ ಗಣ್ಯರು ಬರೋದ್ರಿಂದ ಮತ್ತೆ ಜೊತೆಗೆ ದೇವಸ್ಥಾನದ ಮುಂದೆ ಒಂದು ಪರಾಂಗಣ ಅಂದ್ರೆ ಈಗ ಸೀಟ್ ಹಾಕಿದೀವಲ್ಲ ಅದೇ ತರ ಒಂದ್ ಸ್ವಲ್ಪ ನೀಟಾಗಿ ಹಂಚನ್ನು ಹಾಕಿ, ಮಳೆ ಬಂದ್ರೆ ನಮ್ಮ ಹುಣ್ಣಿಮೆ ಕಾರ್ಯಕ್ರಮ ಎಲ್ಲ ತೊಂದರೆ ಆಗ್ತಾ ಇದೆ. ಅದರ ಗುದ್ಲಿ ಪೂಜೆಯನ್ನು ನಾಳೆ ಇಟ್ಕೊಂಡಿದೀವಿ. ಅದನ್ನು ಪ್ರಾರಂಭಿಸಬೇಕು ಅನ್ನೋ ಒಂದು ಸಂಕಲ್ಪ ನಮ್ಮಲ್ಲಿದೆ. ಹಾಗಾಗಿ ಬಹಳಷ್ಟು ಕಾರ್ಯಕ್ರಮ ಇರೋದ್ರಿಂದ ತಾವೆಲ್ಲ ಈ ಕಾರ್ಯಕ್ರಮಕ್ಕೆ ದಂಪತಿಗಳೆಲ್ಲ ಬಂದು ಇವತ್ತು ನೀವೆಲ್ಲ ನಿಜವಾಗ್ಲೂ ಧನ್ಯರು. 7 ದಂಪತಿಗಳು ಈ ಸಲ ಸ್ವೀಕಾರವನ್ನು ಮಾಡಿದ್ದೀರಾ. ನಿಮ್ಮ ಕುಟುಂಬಕ್ಕೆ ನಿಮಗೆ ನೆಮ್ಮದಿ ಶಾಂತಿ ಸಿಗ್ಲಿ ಅಂತ ಹೇಳ್ತಾ, ಅದ್ರ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಇಷ್ಟು ಸಮಾಧಾನವಾಗಿ ಭಾಗವಹಿಸಿದಂಥವರು ಇದೇ ಸಮಾಧಾನ ನಿಮ್ಮ ಜೀವನದೊಳಗೆ ಇರ್ಲಿ ಅಂತ ಅರಸ್ತಾ, ಬನ್ನಿ ತಗೊಂಡೋಗಿ ನಿಮಗೆ ಯಾವತ್ತು ದರಿದ್ರ ಬರದೆ ಸಮೃದ್ಧಿ, ಸಿರಿ ಸಂಪತ್ತು, ಐಶ್ವರ್ಯ ಸಮೃದ್ಧಿ ಆಗ್ಲಿ. ನಿಮ್ಮ ಜೀವನನು ಶಾಂತಿ, ನೆಮ್ಮದಿ, ಸಮಾಧಾನ, ತೃಪ್ತಿ ಮತ್ತು ಆರೋಗ್ಯದಿಂದ ಕೂಡಿರ್ಲಿ ಅಂತೇಳಿ ಅರಸ್ತಾ ನನ್ನ ಮಾತಿಗೆ ವಿರಾಮವನ್ನ ಕೊಡ್ತಾ ಇದ್ದೀನಿ. ಹಾಗೆ ಹಿರೇಕೆರೆಯವರು ಶಾಸಕರಾಗಿ ಹಿರಿಯ ಭಗವಂತ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ಸಹಕರಿಸಿದಂತ ಎಲ್ಲ ದಾನಿಗಳಿಗೂ ಸಹ ಭಗವಂತ ಒಳ್ಳೇದ್ ಮಾಡ್ಲಿ ಅಂತ ಹೇಳಿ ಅರಸಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ. ಶಿವಂಭೂಯ. ಧನ್ಯವಾದಗಳು. ಶ್ರೀಮತಿ ನಂದಿನಿ, ಬಿಲ್ಲಿಂಗ್ ಮ್ಯಾನೇಜರ್, DRM ಆಸ್ಪತ್ರೆ ಮೈಸೂರು, ಇವರಿಗೆ ಶ್ರೀಗಳಿಂದ ಆಶೀರ್ವಾದ. ಎಲ್ಲವೂ ಚೆನ್ನಾಗಿ ಕಾಣಿಸ್ಬೇಕು ಅಂದ್ರೆ ಹಾಗೆ ಕುಂತಾನೆ ನೋಡ್ಬೇಕು. ನಿಂತ್ಕೊಂಡ್ರೆ ಯಾರಿಗೂ ಕಾಣಲ್ಲ. ಸ್ವಾಮೀಜಿಯವರು ಆ ರೂಪವನ್ನ ಕುರಿತದವರು ಕಟ್ ಮಾಡ್ತಾರೆ. ಆ ಟೈಮ್ನಲ್ಲಿ ನಿಮ್ಗೆ ಎಲ್ಲರಿಗೂ ಕಾಣುತ್ತೆ, ಯಾರು ನಿಂತ್ಕೊಳ್ಳಬಾರ್ದು. ಹಾಗೆ ಕುಂತಲ್ಲೇ ನೋಡಿದ್ರೆ ನಿಮ್ಗೆ ತುಂಬಾ ಚೆನ್ನಾಗಿ ಕಾಣುತ್ತೆ.
ಬಂಗಾರದ ಮುಡಿಯ ತೊಟ್ಟು ವರಗುರು ವೀರಭದ್ರ ಅವನ ಬ್ರಹ್ಮಾಂಡದ ಮೇಲೆ ಸೃಷ್ಟಿಗೈದ ಕಾರಣವೇನೆಂಬುದಾಗಿ ಕೇಳಲು ಕುಮಾರ ವೀರಭದ್ರ ಸ್ವರ್ಗಪುರಿ ಎಂಬ ಪಟ್ಟಣ, ಆ ಪಟ್ಟಣವನ್ನು ಆಳಿದ ಒಡೆಯ ದಕ್ಷ ಬ್ರಹ್ಮ. ಇಂದಪ್ಪ ಆ ದಕ್ಷ ಬ್ರಹ್ಮನಿಗೆ ಅಚ್ಚಾದಿ ಕೇಶ ಭಂಡಾರಗಳುಂಟು. ಆದರೆ ನಿನ್ನ ತಾಯಿಯಾದ ಜಗನ್ಮಾತೆ ಇತ್ತಪ್ಪ ದಕ್ಷ ಯಾಗದೊಳಗಿದ್ದು ದಗ್ನವಾದ ಕಾರಣ ನಿನ್ನನ್ನು ಸೃಷ್ಟಿಗೈದಿದ್ದಾನೆ. ಆದ ಕಾರಣವಾಗಿ ವೀರಭದ್ರ ಭುವನ ಭೂಮಂಡಲಕ್ಕೆ ಆ ಕ್ಷಣವೇ ಭೇದ ಪಿಶಾಚಾದಿಗಳನ್ನ ಹಿಂಭಾಗದಲ್ಲಿಟ್ಟುಕೊಂಡು ಇನ್ನೇನು ಭಾಪರೇ ರುದ್ರ ಕೈಲಾಸದ ಮಹಾದ್ವಾರವನ್ನು ಬಿಟ್ಟು ವಲ್ಲಭನಾದ ವರಗುರು ವೀರಭದ್ರ ದಕ್ಷಿಣಾವತಿಗೆ ಹೊರಡಬೇಕೆನ್ನುವಷ್ಟರಲ್ಲಿ ಇಂದಪ್ಪ ಜಗದೊಡೆಯ ಶಂಕರ ಮತ್ತೊಂದು ಫಲಭವರಂ ಕಿತ್ತು ಕರೆಗೆಸೆಯಲಾಗ ಕರೆಯಿಂದ ವಿರ್ಪವಿಸಿದಳೆಯ ಮತ್ತೋರ್ವ ರುದ್ರ ಕನ್ನಿಕೆ. ಆ ರುದ್ರ ಕನ್ನಿಕೆಗೆ ಜಗತ್ತಿನ ಜಗಜ್ಜನನಿ ಚೌಡೇಶ್ವರಿ ನಿನ್ನ ಅಣ್ಣನಿಗೆ ವೀರಭದ್ರನಿಗೆ ತಂಗಿಯಾಗಿ ಎರಡು ಎಂದಾಗ ವಲ್ಲಭನಾದ ಶಂಕರನೇ ತನ್ನ ಅವತಾರವನ್ನು ಮಾಡಿ ಅನೇಕ ವೀರ ಕ್ಷಣವೇ ಕೂಡಲೇ ಫಲರೇ ಭಾಪರೇ ರುದ್ರ ಕಾಳಿಯಂ ನಿರ್ಮಿಸಿ ವರಗುರು ವೀರಭದ್ರನಿಗೆ ಲಗ್ನವ ಮಾಡಿ ಭೂತ ಭೇದ ಪಿಶಾಚಾದಿಗಳನ್ನ ಭಾಗದಲ್ಲಿಟ್ಟುಕೊಂಡು ಕೊಡಲೋ ಎಂದು ಪಡಿಸಿದ ಎಂದು ಬರುತ್ತೇನೆ.
ಅದ್ಭುತವಾದ ಒಂದು ನಟನೆಯ ಭರತನಾಟ್ಯವನ್ನ ಮಾಡಲಿದ್ದಾರೆ. ಅದನ್ನೆಲ್ಲ ನೋಡಿ ಕಣ್ತುಂಬಿಸ್ಕೊಂಡು ಶ್ರೀಮಠದಲ್ಲಿ ಪ್ರಸಾದದ ವ್ಯವಸ್ಥೆಯೂ ಕೂಡ ಇದೆ. ನಾಳೆ ಬೆಳಿಗ್ಗೆ 10:30ಕ್ಕೆ ಕಾರ್ಯಕ್ರಮ. ಮಹಿಳೆಯರಿಗೆ ಮಡಲಕ್ಕಿಯನ್ನ ಉದ್ಘಾಟನೆ ಮಾಡಿ ಕೊಡಲಾಗುತ್ತದೆ. ಎಲ್ಲ ಮಹಿಳೆಯರು ನಾಳೆ ಇದೇ ರೀತಿ ನೀವು ಮತ್ತೆ ನಿಮ್ಮ ಜೊತೆಯವರನ್ನ ಕರೆತರಬೇಕು. ಧನ್ಯವಾದಗಳು. ಎಲ್ಲರೂ ಕೂಡ ಎಲ್ಲ ಭಕ್ತಾದಿಗಳು ಕೂಡ ದಯಮಾಡಿ ಪ್ರಸಾದವನ್ನು ಸ್ವೀಕರಿಸಬೇಕು. ನಂತರ ವಿಶೇಷವಾದಂತಹ ಒಂದು ಭರತನಾಟ್ಯ ಡಾಕ್ಟರ್ ವಿದ್ಯಾಲಕ್ಷ್ಮಿ MS ಮತ್ತು ತಂಡ, ಶ್ರೀ ರಂಗಾರಾಮ್ ಆರ್ಟ್ಸ್ ಫೌಂಡೇಶನ್ ಬೆಂಗಳೂರು. ಪುಟಾಣಿಗಳೆಲ್ಲ ಕೂಡ ಮುದ್ದಾಗಿ ರೆಡಿಯಾಗಿ ಬಂದಿದ್ದಾರೆ ಭರತನಾಟ್ಯ ಪ್ರದರ್ಶನವನ್ನ ಮಾಡಲು. ದಯಮಾಡಿ ಎಲ್ಲ ಶ್ರೀಮಠದ ಭಕ್ತರು ಪ್ರದರ್ಶನ ಇದೆ. ಬೆಂಗಳೂರಿನ ಡಾಕ್ಟರ್ ವಿದ್ಯಾಲಕ್ಷ್ಮಿ MS ಮತ್ತು ತಂಡದವರಿಂದ ಭರತನಾಟ್ಯ ಪ್ರದರ್ಶನ. ಇದು ರೈಟ್ ನ್ಯೂಸ್.